ನನ್ನ ಹೆಸರು ಸರಸ್ವತಿ ಅಂತ. ನಾನು ವಿ ಸ್ಟಾರ್ ವೆಲ್ನೆಸ್ಗೆ ಸುಮಾರು ಒಂದು ಆರು ತಿಂಗಳು ಕಳೀತು. ನಾನು ಬಂದಿದ್ದು ಒಂದು ವೆಯ್ಟ್ ಲಾಸಿಗೆ ಅಂತಾನೆ ಇವತ್ತು ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾ ನನ್ನದೇ ಆದ ಪುಟ್ಟ ಸಂಸಾರದಲ್ಲಿ ತುಂಬಾ ಜನಕ್ಕೆ ರಿಸಲ್ಟ್ ಗಳನ್ನ ಕೊಡಿಸ್ತಾ ಅಪ್ರಿಶಿಯೇಟ್ ಮಾಡುವಂತ ರಿಸಲ್ಟ್ ಗಳನ್ನ ತಂದಿದ್ದಾರೆ ನನ್ನ ಎಂಟೈರ್ ಟೀಮ್ ಅಲ್ಲಿ. ಸೊ ಆ ಸಂಸ್ಥೆಯಲ್ಲಿ ಇರುವಂತ ಒಂದು ಪ್ರಾಡಕ್ಟ್ಸ್ ಏನಿದೆ, ಆ ಪ್ರಾಡಕ್ಟ್ಸ್ ಆ ತರ ಕೆಲ್ಸಾನ ಮಾಡತ್ತೆ. ಸೊ ಕೆಲ್ಸ ಮಾಡ್ತಿದ್ದಾಗ ಏನಾಗತ್ತೆ ಅಂತಂದ್ರೆ ಎಲ್ಲರಿಗೂ ಹೆಲ್ಪ್ ಆಗತ್ತದು. ಇವತ್ತು ನಾವು ಈ ಸಂಸ್ಥೆ ಅನ್ನೋದು ಒಂದು ಇದ್ದಿದ್ದಕ್ಕೋಸ್ಕರ ಇವತ್ತು ಎಲ್ಲಾರಿಗೂನು ಆರೋಗ್ಯ ಭಾಗ್ಯ, ಹೆಂಗೆ ಬೇರೆ ಭಾಗ್ಯ ಇರತ್ತೆ ಅದೇ ತರ ಒಂದು ಆರೋಗ್ಯ ಭಾಗ್ಯವನ್ನ ಕೊಡ್ತಾ ತುಂಬಾ ಜನಕ್ಕೆ ಚೆನ್ನಾಗಿ ಮಾಡ್ತಾ ಮೌತ್ ಟು ಮೌತ್ ಅಂದ್ರೆ ಬಾಯಿಂದ ಬಾಯಿಗೆ ನನಗೆ ರಿಸಲ್ಟ್ ಏನ್ ಬರುತ್ತೆ ಆ ರಿಸಲ್ಟ್ ಅನ್ನ ಮತ್ತೊಬ್ಬರಿಗೆ ಹೇಳ್ತಾ ಅವರ ಲೈಫ್ ಅನ್ನ ನಾವು ಚೇಂಜ್ ಮಾಡ್ತಾ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ತಾ ನಮ್ಮ ಒಂದು ರ್ಯಾಂಕ್ ಏನಿದೆ ನಮ್ಮ ರ್ಯಾಂಕ್ ಅನ್ನ ನಾವು ಹೆಚ್ಚಿಸ್ಕೊಳ್ತಾ ಹೋಗೋದಿಕ್ಕೆ ಹೆಲ್ಪ್ ಆಗ್ತಾ ಹೋಯ್ತು. ಸೊ ಸ್ಕ್ರೀನ್ ಶೇರ್ ಆಗುತ್ತಾ? ಓಕೆ. ಮತ್ತೆ ನನ್ನದೇ ಆದ ಟೀಮ್, ನನ್ನ ಅಚ್ಚುಮೆಚ್ಚಿನವರಾಗಿರ್ಬೋದು ನಮ್ಮ ಸುನೀತಾ ಮೇಡಮ್ MC ಮಾಡಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟ ಪಡ್ತೀನಿ. ನಮ್ಮ ಭಾಗ್ಯಲಕ್ಷ್ಮಿ ಮೇಡಮ್ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ, ಅದ ಲಾಸ್ಟ್ ಅಲ್ಲಿ ಹೇಳ್ತಾರೆ. ಸೊ ನಾನು ಇವಾಗ್ಲೇ ತುಂಬಾನೇ ಖುಷಿ ಆಗತ್ತೆ, ಯಾಕೆಂದ್ರೆ ಇದೆಲ್ಲ ನಾವು ಹೊಸದಾಗೆ ಕಲ್ತಿದ್ದು. ನಾವೆಲ್ಲ ಕಲೀಲಿಕ್ಕೆ ಅಂತ ಕೂತ್ಕೊಂಡ್ರು. ಸೊ ಇವತ್ತು ಕಲ್ತು ನಾವು ಏನೋ ಒಬ್ರಿಗೆ ಕಲಿಸ್ಲಿಕ್ಕೆ ಸಹಾಯ ಆಗ್ತಾ ಇದೆ. ಸೊ ಇವತ್ತಿನ ನನ್ನ ಸಬ್ಜೆಕ್ಟ್ ಬಂದು ಹೆಲ್ತ್. ಹೆಲ್ತ್ ಅಂದ್ರೆ ಏನು? ಆರೋಗ್ಯ ಅಂದ್ರೆ ಹೆಲ್ತ್. ಹೌದು, ಖಂಡಿತ. ಸೊ ನೆಕ್ಸ್ಟ್ ಮ್ಯಾಮ್, ಆರೋಗ್ಯನ ಯಾವ ರೀತಿ ಇಟ್ಕೊಳ್ಬೇಕು ಏನು ಅಂತ ಅನ್ಬಿಟ್ಟು ತುಂಬಾ ಜನಕ್ಕೆ ತಿಳಿದಿರಲ್ಲ. ಸೊ ಅದ್ರ ವಿಚಾರವಾಗಿ ನನಗೆ ಈ ಒಂದು ಸಬ್ಜೆಕ್ಟ್ ನ ಕೊಟ್ಟಿದ್ದಾರೆ. ನನಗ್ ತಿಳಿದ ಮಟ್ಟಿಗೆ ನಾನು ಇದನ್ನ ಹೇಳಿಕ್ ಇಷ್ಟ ಪಡ್ತೀನಿ. ಸೊ ಹೆಲ್ತ್ ಅಂದ್ರೆ ಆರೋಗ್ಯದಲ್ಲಿ ನಮ್ಮ ದೇಹ ರಚನೆ ಆಗಿರೋದು ಒಂದು ಟಿಶ್ಯೂ ಇಂದ ಆರ್ಗನ್ಸ್ ಇಂದ ಸೆಲ್ಸ್, ಈ ತರ ಆಗಿ ಸೆಲ್ಸ್ ಇಂದ ನಮ್ಮ ದೇಹ ರಚನೆಗೊಂಡಿರುತ್ತೆ. ನಮ್ಮ ದೇಹಕ್ಕೆ ಅವಶ್ಯಕತೆ ಆಗಿರುವಂತದ್ದು ಏನೇನು? ನೀರಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಫೈಬರ್ ಇರ್ಬೋದು, ಮತ್ತೆ ಮಿನರಲ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು. ಆಯ್ತಾ? ತುಂಬಾ ಜನಕ್ಕೆ ನೀರು ಕುಡಿಯೋ ಪದ್ಧತಿನೇ ಅಭ್ಯಾಸಗಳೇ ಇರೋದಿಲ್ಲ. ನಾವು ಸುಮಾರು ಒಂದು 80 kg ಇದ್ದೀವಿ ಅಂತಂದ್ರೆ 20 kgಗೆ 1 ಲೀಟರ್ನಂತೆ ನೀರನ್ನ ಕುಡಿಬೇಕು. ಅಟ್ಲೀಸ್ಟ್ ನಾವು ಕಾಫಿ ಟೀ ಅಂತಲ್ಲ, ಒಂದ್ ಅರ್ಧ ಲೀಟರ್ 1 ಲೀಟರ್ ಆದ್ರೂ ಒಂದು ಮಿನಿಮಮ್ ಒಂದು ಮನುಷ್ಯ 3-3.5 ಲೀಟರ್ ಕಂಪಲ್ಸರಿ ನೀರನ್ನ ಕುಡಿಬೇಕಾಗತ್ತೆ. ನೀರ್ ಕುಡಿಯೋದಕ್ಕೂ ಒಂದು ಪದ್ಧತಿ ಇದೆ. ಆ ನೀರನ್ನ ನಾವು ಕೂತ್ಕೊಂಡು ಕುಡ್ದಾಗ, ನಾವು ನೀರು ಏನು ಸಿಪ್ ಬೈ ಸಿಪ್ ಕುಡ್ದಾಗ ಆ ನೀರು ನಮ್ಮ ದೇಹಕ್ಕೆ ಸರಿ ಸಮಾನವಾಗಿ ತಲುಪುತ್ತೆ. ನಾವು ನಿಂತ್ಕೊಂಡು ಗಟಗಟ ಅಂತ ನೀರ್ ಕುಡ್ದಾಗ ಆ ದೇಹಕ್ಕೆ ಏನು ನೀವ್ ಇಟ್ಕೊಂಡಿರ್ತೀರ, ನೀರು ಕುಡಿತೀರ, ಹೌದು ಸತ್ಯ. ಆದರೆ ಆ ನೀರು ನಮ್ಮ ದೇಹಕ್ಕೆ ಅವಶ್ಯಕತೆಗಿಂತ ಹೊರಗಡೆ ಹೋಗೋದೇ ಹೆಚ್ಚಾಗತ್ತೆ. ಸೊ ಯಾರಾದ್ರೂ ಈ ಅಭ್ಯಾಸ ಇದ್ರೆ ಸಾಧ್ಯವಾದಷ್ಟು ಈ ಅಭ್ಯಾಸವನ್ನ ಬದಲಾಯಿಸ್ಕೊಳ್ಳಿ. ಮತ್ತೆ ಫ್ಯಾಟ್ ಅಂದ್ರೆ ಗುಡ್ ಫ್ಯಾಟ್, ನಮ್ಮ ದೇಹದಲ್ಲಿ ಕೊಬ್ಬು. ಫ್ಯಾಟ್ ಮೀನ್ಸ್ ಕೊಬ್ಬು. ಒಳ್ಳೆ ಕೊಬ್ಬು ಯಾವುದು? ತುಪ್ಪ, ಬೆಣ್ಣೆ, ಇವೆಲ್ಲ ಬಂದು ಒಳ್ಳೆ ಕೊಬ್ಬು. ಚೀಸ್ ಇರ್ಬೋದು, ನಿಮಗೆ ಇದೆಲ್ಲ ಬಂದು ಒಳ್ಳೆ ಕೊಬ್ಬು. ಆದ್ರೆ ಅದನ್ನ ಕೊಡ್ತಾ ಇದ್ದಾಗ ನೀವೇನಾಗುತ್ತೆ, ಕೆಲವರು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ, ಇದೆಲ್ಲ ನಾವು ಕೊಡ್ಲಿಲ್ಲ ಅಂದಾಗ ದೇಹಕ್ಕೆ ನಮ್ಮ ಮೈನಲ್ಲಿರುವಂತ ಕೆಟ್ಟ ಕೊಬ್ಬು ಹಾಗೆ ಇರುತ್ತೆ. ಈ ಒಳ್ಳೆ ಕೊಬ್ಬನ್ನ ನೀವು ಕೊಟ್ಟಾಗ ಕೆಟ್ಟ ಕೊಬ್ಬನ್ನ ಹೋಗ್ಸಿ ನಮಗೆ ಒಳ್ಳೆ ಕೊಬ್ಬನ್ನ ಸೃಷ್ಟಿ ಮಾಡ್ಕೊಡತ್ತೆ. ಮತ್ತೆ ಫೈಬರ್ ಅಂದ್ರೆ ನಾರಿನ ಅಂಶ ಇರುವಂತ ಊಟಗಳನ್ನ ನಾವು ಜಾಸ್ತಿ ತಿನ್ಬೇಕಾಗತ್ತೆ. ನುಗ್ಗೆಕಾಯಿ ಇರ್ಬೋದು, ಮತ್ತೆ ನಾರಿನಾಂಶ. ನಿಮ್ಗೆ ಫೈಬರ್ ಅಂತ ಹೊಡೆದಿದ ತಕ್ಷಣ ನಿಮ್ಗೆ ಗೂಗಲ್ ಅಲ್ಲಿ ಎಲ್ಲಾ ಹೋಗುತ್ತೆ. ಮತ್ತೆ ಮಿನರಲ್ಸ್ ಅಂದ್ರೆ ಹಣ್ಣು, ತರಕಾರಿ, ಏನು ನಾವು ಊಟಕ್ಕೆ ಸಮಾನವಾಗಿ ಏನು ತರಕಾರಿಗಳನ್ನ ಹೆಚ್ಚೆಚ್ಚಾಗಿ ಕೊಡ್ತಾ ಹೋಗ್ಬೇಕು. ಮತ್ತೆ ಪ್ರೋಟೀನ್ ಅಂದ್ರೆ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಫೈಬರ್ ಮತ್ತೆ ಪ್ರೋಟೀನ್ ಏನ್ ಮಾಡತ್ತೆ? ನಮ್ಮ ದೇಹನ ರಚನೆಗೊಂಡಿರುವ ದೇಹನ ಗಟ್ಟಿ ಮಾಡುತ್ತೆ. ನಮ್ಮ ಕೊಬ್ಬನ್ನ ಕರಗಿಸೋದೇ ನಮಗೆ ಪ್ರೋಟೀನ್ ಅಂದ್ರೆ ನಿಮ್ಮಲ್ಲಿ ಮೊಟ್ಟೆನಲ್ಲಿ ಇರುತ್ತೆ, ಮತ್ತೆ ಬ್ರೆಸ್ಟ್ ಚಿಕನ್ ಅಂತ ಇರುತ್ತೆ. ಸೊ ಅದ್ರಲ್ಲೆಲ್ಲ ನಿಮ್ಗೆ ಅತ್ಯಚ್ಛವಾದ ಪ್ರೋಟೀನ್ಸ್ ಗಳಿರುತ್ತೆ. ಸೊ ಇದನ್ನೆಲ್ಲ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಉತ್ತಮವಾದ ಆಹಾರವನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಅನ್ಬಿಟ್ಟು. ನೆಕ್ಸ್ಟ್ ಮ್ಯಾಮ್, ಮೊದ್ಲೆಲ್ಲ ಹೇಗಿತ್ತು ನಮ್ಮ ಜೀವನ ಶೈಲಿ? ಅರ್ಲಿಯರ್ ಅಂದ್ರೆ ಮೊದ್ಲೆಲ್ಲ ನಮ್ಮ ಜೀವನ ಶೈಲಿ ಹೇಗಿತ್ತು? ಲಿವಿಂಗ್ ಲಾಂಗ್, ಡೈಯಿಂಗ್ ಲೇಟ್. ಅಂದ್ರೆ ತುಂಬಾ ನಾವು
ಲಾಂಗ್ ಟೈಮ್ ಬದುಕ್ತಾ ಇದ್ವಿ. ಅಂದ್ರೆ ನಮ್ಮೆಲ್ಲ ಆಗಲ್ಲ ಯಾವ ರೀತಿ ಮನೆ ಒಳಗಡೆ ಜನನ ಆಗ್ತಾ ಇತ್ತು, ಮರಣನು ಮನೇಲೆ ಆಗ್ತಾ ಇತ್ತು, ಯೋಗಗಳನ್ನ ಮಾಡ್ತಾ ಇದ್ವಿ ಕೂಡು ಕುಟುಂಬದಿಂದ ತುಂಬಿ. ಅಂದ್ರೆ ನಾವು ಕೂಡು ಕುಟುಂಬದಿಂದ ಇದ್ದಾಗ ನಮ್ಮ ಸೆಲ್ಸ್ ಎಲ್ಲ ತುಂಬಾ ಆಕ್ಟಿವೇಟ್ ಆಗಿರ್ತಾ ಇತ್ತು, ಖುಷಿಯಾಗಿರ್ತಾ ಇದ್ವಿ. ಆಗ ನಮ್ಗೆ ಮನೋರೋಗಗಳು ಬರ್ತಾ ಇರ್ಲಿಲ್ಲ. ಈಗ ಮನೋರೋಗ ಅನ್ನೋದೇ ಒಂದ್ ದೊಡ್ಡ ರೋಗವಾಗ್ಬಿಟ್ಟಿದೆ. ಸೊ ಆ ತರ ಎಲ್ಲ ಇದ್ದಾಗ ನಮ್ಗೆ ಆರೋಗ್ಯ ಹೆಚ್ಚುತ್ತಾ ಹೋಗ್ತಾ ಇತ್ತು. ಒಳ್ಳೆ ವಾಕಿಂಗ್ ಮಾಡ್ತಾ ಇದ್ವಿ, ನಡ್ದಾಡ್ತಾ ಇದ್ವಿ, ಯೋಗ ಮಾಡ್ಕೊತಾ ಇದ್ವಿ. ಈ ತರ ಎಲ್ಲ ಇದ್ದಾಗ ಆಗಲ್ಲ ಏನ್ ಮಾಡ್ತಾ ಇದ್ವಿ, ಅವ್ರು ಸಾಯೋಕ್ ಮುಂಚೆನೂ ಗೊತ್ತಾಗ್ತಾ ಇತ್ತು ನಾವ್ ಇವಾಗ ತೀರೋಗ್ತಾ ಇದೀವಿ, ನಮ್ ಮಕ್ಳು ನೋಡ್ಬೇಕು, ಮೊಮ್ಮಕ್ಕಳನ್ನ ನೋಡ್ಬೇಕು ಅಂತ ಅನ್ಬಿಟ್ಟು. ಆದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಅಂದ್ರೆ ಈಗ ಲಿವಿಂಗ್ ಶಾರ್ಟ್ ಡೈಯಿಂಗ್ ಸೂನ್. ಅಂದ್ರೆ ಲಿವಿಂಗ್ ಶಾರ್ಟ್ ಅಂದ್ರೆ ನಾವು ಹುಟ್ಟುತ್ತಲೇನೆ ನಾವು ಹಾಸ್ಪಿಟಲ್ ಅಲ್ಲೇ ಹುಡ್ತಾ ಇರೋದು. ಈಗ ಎಲ್ಲರೂ 90ರಿಂದ 100ಕ್ಕೆ 100 ಮಕ್ಳುನು ಎಲ್ಲರೂ ಹಾಸ್ಪಿಟಲ್ ಅಲ್ಲೇ ಹುಟ್ಟಿ ಹಾಸ್ಪಿಟಲ್ ಅಲ್ಲೇ ಸಾಯೋ ರೀತಿ ಆಗ್ಬಿಟ್ಟಿದೆ. ಯಾಕೆ? ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ನಾನ್ ನಿಮ್ಗೆ ಹೇಳ್ತೀನಲ್ಲ. ನೆಕ್ಸ್ಟ್ ಮ್ಯಾಮ್. ಊಟ ಮಾಡ್ತೀಯ ಅಲ್ಲಿ ಕುತ್ಕೊಂಡು? ಮಾಡ್ತೀನಿ ಕ್ಲಾಸ್ ಮುಗಿಸ್ಕೊಂಡ್ ಮಾಡ್ತೀನಿ ಮೇಡಮ್ ಊಟ. ಸೊ ಯಾಕಪ್ಪ ನಮ್ಗ ಆತರ ಆಗ್ತಾ ಐತೆ ಅಂದ್ರೆ, ಭಗವಂತ ಕೊಟ್ಟಂತ ಊಟ ಯಾವ್ದು, ಸೊಪ್ಪಿರ್ಬೋದು, ತರಕಾರಿಗಳಿರ್ಬೋದು, ಹೈಜೆನಿಕ್, ಪ್ರೋಟೀನ್, ಈಗ ಮಿನರಲ್ಸ್ ಎಲ್ಲ ಏನಿದು ಅದು ದೇವ್ರು ಕೊಟ್ಟಿರೋಂತ ಊಟ. ಆದ್ರೆ ಮ್ಯಾನ್ ಮೇಡ್ ಅದೆಲ್ಲ ಗಾಡ್ ಮೇಡ್. ಅಂದ್ರೆ ದೇವ್ರು ಕೊಟ್ಟಿರೋಂಥದ್ದು ನೋಡಪ್ಪ ಇಂಥದೆಲ್ಲ ತಿನ್ನು, ಆರೋಗ್ಯವಾಗಿರು. ಆದ್ರ ನೀನ್ ಅದು ಇದು ತಿಂದು ಆರೋಗ್ಯ ಹಾಳ್ ಮಾಡ್ಕೊಂಡಿರೋದು ಯಾರು? ಮನುಷ್ಯ. ಅದೇ ತರಕಾರಿನಲ್ಲಿ ಪಿಜ್ಜಾ ಅಂತ ಅಂದ್ಬಿಟ್ಟು 4 ಐಟಮ್ ಹಾಕ್ತಾನೆ, 4 ಒಂದು ಪೀಸ್ಗಳನ್ನ ಹಾಕಿ ಅದನ್ನ ಪಿಜ್ಜಾ ಅಂತ ಮಾಡ್ಕೊಡ್ತಾರೆ. ಸೊ ಮಕ್ಕಳಿಗೆ ಅದಕ್ಕೆ ಚೀಸು ಎಲ್ಲ ಆಡ್ ಮಾಡೋದ್ರಿಂದ ತುಂಬಾನೇ ಖುಷಿ ಆಗತ್ತೆ ಅವ್ರಿಗೆ. ಓಹೋ, ಕಲರಿಂಗ್ ಫುಡ್, ಜಾಸ್ತಿ ಕಲರಿಂಗ್ ಫುಡ್ಸ್ ಇರ್ಬೋದು. ಇದೆಲ್ಲ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ ಊಟಕ್ಕೆ, ನಾವು ತಿನ್ಬೇಕು ಅಂತ ಅನ್ನಿಸ್ಬೇಕು. ಯಾಕಂದ್ರೆ ದೊಡ್ಡವರು ಮಾಡ್ತಿದಾರೆ, ಇಲ್ಲ ಅಂತಲ್ಲ. ಸೊ ಇದೆಲ್ಲ ತಗೊಳ್ತಿರೋದ್ರಿಂದ ನಮ್ಮ ದೇಹದ ಸ್ಥಿತಿ ಮೊದ್ಲಿಗಿಂತ ಆರೋಗ್ಯ ಬಿಟ್ಟು ಆರೋಗ್ಯದಿಂದ ಹೊರಗಡೆ ಬಂದು ಅನಾರೋಗ್ಯಗಳು ಜಾಸ್ತಿ ಆಗ್ತಾ ಐತೆ. ಸೊ ಇದ್ರ ಕಡೆ ನಾವು ಹೆಚ್ಚಿನ ಗಮನವನ್ನ ಕೊಟ್ಟಾಗ ನಮ್ಮ ಆರೋಗ್ಯವನ್ನ, ನಾವು ದೇವ್ರು ಕೊಟ್ಟ ಊಟ ತಿಂದಾಗ ದೇವತಾ ಮನುಷ್ಯನಂಗ್ ಇರ್ತೀವಿ. ಇದೇ ಮನುಷ್ಯ ಮಾಡಿದ ಊಟದಿಂದಂಗೆ ಅದು ರಾಕ್ಷಸ ಗಣವಾಗಿ ತಿರ್ಗ್ತಾ ಹೋಗ್ತಾ ಇದೀವಿ. ನಾವು ತಿನ್ನುವಂತ ಊಟನೇ ಪ್ರತಿಯೊಬ್ಬರ ಕೋಪಕ್ಕೂ ಕಾರಣ. ಮೇನ್ ಇದು ತಿಳ್ಕೋಬೇಕು. ಸುಮ್ನೆ ಮಕ್ಳು ಕೋಪ ಮಾಡ್ಕೋತಾರೆ ಅಂತಂದ್ರೆ ಅವರ ಆಹಾರ ಪದ್ಧತಿ. ಈಗ ಬ್ರಾಹ್ಮಿನಲ್ಲಿ ನೋಡಿ ನಾನ್ ವೆಜ್ ತಿನ್ನಲ್ಲ, ಅವರು ವೆಜ್ ತಿಂತಾ ಇರ್ತಾರೆ. ಯಾವ ರೀತಿ ಇರುತ್ತೆ ಅವ್ರ ಮನಸ್ಥಿತಿ? ಸಾಧು ಪ್ರಾಣಿಗಳಾಗಿ ಇರ್ತಾರೆ. ಆದ್ರೆ ಅಗ್ರೆಸಿವ್ ಆಗಿ ನಾವು ಯಾರು ನಾನ್ ವೆಜ್ ಗಳನ್ನ ತಿಂತಾರೋ ಅವ್ರು ಯಥೇಚ್ಛವಾಗಿ ಕೋಪಗಳು ಜಾಸ್ತಿ ಬರ್ತಾ ಇರುತ್ತೆ. ಅಂದ್ರೆ ಆ ಊಟದ ಪದ್ಧತಿ ಏನಿರುತ್ತೆ, ನಾವು ತಿನ್ನುವಂತ ಊಟ ಡಿಫ್ರೆಂಟ್ ಆಗಿ ಊಟ ಮಾಡ್ತಾ ಇರ್ತೀವಿ. ಅದಕ್ಕೆಲ್ಲ ಕಾರಣನೇ ನಮ್ಮ ಊಟದ ಪದ್ಧತಿ. ತುಂಬಾ ಜನ ಜಾತಕ ಕೇಳ್ತಾರೆ, ಅಲ್ಲ ಮನೇಲಿರುವಂತ ಊಟಗಳನ್ನ ಸರಿ ಮಾಡ್ಕೊಳ್ಳಿ, ಎಲ್ಲ ನಿಮ್ಮ ಮಕ್ಳಿಗೆ ಕೋಪ ತಂತಾನೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮ್ಯಾಮ್. ಅಗ್ರೆಸಿವ್ ಮೈಂಡ್ ಆಗ ತಂತಾನೆ ಬರುತ್ತೆ. ಸೊ ಈ ಅಗ್ರೆಸಿವ್ ಮೈಂಡ್ ಬರಬಾರ್ದು ಅಂದ್ರೆ ನಮ್ಮ ಮಕ್ಕಳಿಗೆ ಊಟದ ಪದ್ಧತಿಯನ್ನ ಚೆನ್ನಾಗಿ ಹೇಳ್ಕೊಡ್ಬೇಕು. ಸೊ ಮೊದ್ಲೆಲ್ಲ ಆರೋಗ್ಯ ಹೇಗಿರ್ತಾ ಇತ್ತು? ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ವಿ. ಅವಾಗ ನಮ್ಗೆ ಕೂತ್ಕೊಂಡು ಅಡಿಗೆ ಮಾಡೋದ್ರಿಂದ ನಮ್ಮ ಗರ್ಭಕೋಶಕ್ಕೆ ಯಾವ್ದೇ ರೀತಿ ತೊಂದ್ರೆ ಆಗ್ಬಾರ್ದು. ಹಳೆ ಕಾಲದ ಅಡ್ಗೋಲಜ್ಜಿ ಕಥೆನೇ ಇರ್ಬೋದು. ಆದರೆ ನಮ್ಮ ನಿಂತು ಹೆಚ್ಚಿನಾಗಿ ಈಗ ಪಾತ್ರೆ ತೊಳೆಯೋದು ನಿಂತ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದೆ. ಮತ್ತೆ ಅಡಿಗೆ ಮಾಡೋದು, ಕುಕಿಂಗ್ ಮೆಥಡ್ಸ್ ಎಲ್ಲಾ ನಿಂತ್ಕೊಳ್ಳೋ ಸ್ಟೈಲ್ ಬಂದಿದೆ. ಮೊದ್ಲೆಲ್ಲ ಹೇಗ್ ಮಾಡ್ತಾ ಇದ್ರು ನಮ್ಮ ತಾಯಿ, ನಾವೆಲ್ಲ ನೋಡಿದೀವಿ. ಅವರೆಲ್ಲ ಒಲೆಲೆ ಅಡಿಗೆ ಮಾಡ್ತಾ ಇದ್ದಿದ್ದು, ಮಡಿಕೆಗಳನ್ನ ಇಡ್ತಾ ಇದ್ರು. ಇದು ಮಸಿಯೋದಕ್ಕೂ ಕೂಡ ಅವರು ಬೇಳೆ ಮಸಿಯೋದಕ್ಕೂ ಅವರು ಬರೀ ಮಡಿಕೆನೆ ಯೂಸ್ ಮಾಡ್ತಾ ಇದ್ದಿದ್ದು. ಅವಾಗ ಆರೋಗ್ಯವಾಗಿ, ಅಂದ್ರೆ ಆ ಮಣ್ಣಿನಲ್ಲಿ ಅಂತ ಅಂಶಗಳಿತ್ತು, ನಮ್ಮ ದೇಹಕ್ಕೆ ಒಳ್ಳೆ ಅಂಶಗಳನ್ನ ಸಿಗ್ತಾ ಇತ್ತು. ಕೂತ್ಕೊಂಡು ಅಡಿಗೆ ಮಾಡೋದ್ರಿಂದ ಗರ್ಭಕೋಶಕ್ಕೆ ಯಾವ್ದೇ ರೀತಿ ತೊಂದರೆಗಳಾಗ್ತಾ ಇರ್ಲಿಲ್ಲ. ಆ ಮೆಥಡ್ಗೋಸ್ಕರ ಹಳೆ ಕಾಲದಲ್ಲಿ ಇದೆಲ್ಲ ಹಳೆ ಸ್ಟೈಲ್ ಅಂತೀವಿ. ಸೊ ಈ ರೀತಿ ಮಾಡ್ತಿದ್ದಿದ್ರಿಂದನೇ ಅವ್ರಿಗೆ ಯಾವ್ದೇ ಕಾಯಿಲೆಗಳು ಕಡಿಮೆ ಆಗ್ತಾ ಇತ್ತು. ಸೊ ಇವಾಗ ಏನಾಗ್ತಾ ಇದೆ, ಕಾಯಿಲೆಗಳು ಹೆಚ್ಚಾಗ್ತಾ ಹೋಗ್ತಾ ಇರೋದ್ರಿಂದ ಇದು. ನೆಕ್ಸ್ಟ್ ಕುಕಿಂಗ್ ಮೆಥಡ್. ಅವಾಗೆಲ್ಲ ಯಾವ ರೀತಿ ಮಾಡ್ತಾ ಇದ್ರು ಕುಕ್ಕಿಂಗು? ಕೂತು ಎಲ್ಲ ಮಾಡ್ತಾ ಇದ್ರು. ಇವಾಗ ಅದೇನೋ ಸ್ಟವ್ ಮೇಲೆ ಬೇಯಿಸೋದಂತೆ, ಆಮೇಲೆ ಸ್ಟೀಮ್ ಅಂತ ಅನ್ಬಿಟ್ಟು ಸ್ಟೀಮ್ಗಳನ್ನ ಮಾಡುವಂಥದ್ದು. ಮತ್ತೆ ಏಕಾಏಕಿ ಗ್ಯಾಸ್ ಮೇಲೆ ಪುಲ್ಕ ಅಂತ ಮಾಡ್ತಾರೆ. ಈ ಪುಲ್ಕ ಅಂತ ಮಾಡಿದಾಗ ಅದೇನಾಗುತ್ತೆ, ಗ್ಯಾಸ್ ಅದ್ರೊಳಗಡೆ ನಮ್ಗೆ ಗ್ಯಾಸ್ ವಿಷ ಅನಿಲ ಅಂತ ಎಲ್ಲಾರ್ಗೂ ಗೊತ್ತು. ಆದ್ರೆ ಅದನ್ನ ಡೈರೆಕ್ಟ್ ಆಗಿ ನಾವು ಗ್ಯಾಸ್ ಮೇಲೆ ಹಾಕಿ ಮಕ್ಳಿಗೆ ಕೊಡ್ತಾ ಇದೀವಿ. ಯಾಕೆ? ಡಿಫ್ರೆಂಟ್, ನಮ್ಮ ಮಗು ವೆರೈಟಿ ಆಗಿ ತಿನ್ಬೇಕು ಅಂತ ಅನ್ಬಿಟ್ಟು. ಯಾಕೆಂದ್ರೆ ಹೊರಗಡೆ ಯಾರೋ ಮಾಡ್ಕೊಂಡ್ ಬಂದಿರ್ತಾರೆ, ಅವ್ರನ್ನ ನೋಡಿ ನಮ್ಮ ಮಕ್ಳು ಕೇಳಿದಾಗ ನಾವು ವೆರೈಟಿ ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಸೊ ಹಂಗಾಗಿ ಇವತ್ತಿನ ಶೈಲಿ ಬೇರೆ ಬೇರೆ ರೀತಿಯಾಗಿ, ಮೊದ್ಲು ಏನ್ ಊಟದ ಪದ್ಧತಿ, ಮೊದಲೆಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ವಿ. ಇವಾಗೆಲ್ಲ ಏನ್ ಮಾಡ್ತಾ ಇದೀವಿ,
ಕಲರಿಂಗ್ ಫುಡ್ ಇರ್ಬೋದು. ನೋಡಿ, ಒಂದು ಮಗು ಕಲರಿಂಗ್ ಫುಡ್ ತಿಂತಾ ಇದೆ, ನಾವೆಲ್ಲ ತಿನ್ನೋದನ್ನೇ ನೋಡಿ ನಮ್ಮ ಮಕ್ಳು ಕಲ್ತಿರೋದು. ಮೊದ್ಲು ನಾವು ಬಿಟ್ಟಾಗ, ನಾವು ಬದ್ಲಾದಾಗ ನಮ್ಮ ಮಕ್ಳು ಆಟೋಮೆಟಿಕ್ಲಿ ಚೇಂಜ್ ಆಗ್ತಾರೆ. ನೆಕ್ಸ್ಟ್ ಮ್ಯಾಮ್. ಏನ್ ಮಾಡ್ಬೇಕು? ಇದಕ್ಕೆಲ್ಲ ಕೇಳ್ ನೋಡ್ಬೇಕು. ಏನ್ ಮಾಡ್ಬೇಕು? ಇಷ್ಟೊಂದೆಲ್ಲ ಆಗ್ಬಿಟ್ಟಿದ್ಯಲ್ಲ, ಇವಾಗ ನಾವ್ ಏನಪ್ಪಾ ಮಾಡೋದು? ನಮ್ಮ ಆರೋಗ್ಯ ಏನೋ ಓಕೆ, ಅಟ್ಲೀಸ್ಟ್ ನಾವೊಂದು 50 ರಿಂದ 60 ವಯಸ್ಸವರೆಗೂ ನಾವು ಬದುಕೋದಿಕ್ಕೆ ನಮ್ಗೆ ಅವಕಾಶ ಇದೆ. ಆದ್ರೆ ನಮ್ಮ ಮಕ್ಕಳ ಗತಿ ಏನು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು. ಏನ್ ಮಾಡ್ಬೋದು? ನಮ್ಮ ಮಕ್ಕಳಿಗೆ ಹಿಂದಿನ ಹಳೆ ವರ್ಷನ್ ಬರ್ಬೇಕು. ಮತ್ತೆ ನಾವು ಏನು ಹಳೇದು ಫಸ್ಟ್ ಎಲ್ಲ ಯುಗದಿಂದ ನಡೆದಿರುವಂತದ್ದು 5 ವರ್ಷ ಪುರಾತನವಾದಂತ ಇತಿಹಾಸ ಇರುವಂತ ಆಯುರ್ವೇದ ಅಂದ್ರೆ ನಮ್ಮ ವಿ ಸ್ಟಾರ್ ವೆಲ್ನೆಸ್ ನ ತುಂಬಾ ಪ್ರಾಡಕ್ಟ್ಸ್ ಇದೆ. ಅಂದ್ರೆ ಆಯುರ್ವೇದನ ಋಷಿಮುನಿಗಳು ಮಾಡ್ತಾ ಇದ್ದಿದ್ದು, ಅದನ್ನೆಲ್ಲ ಅವ್ರುಗಳದನ್ನ ಸೇವಿಸಿ ಅವರೆಲ್ಲ ಚೆನ್ನಾಗಿದ್ದು, ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಬಳಸ್ತಾ ಇದ್ದಿದ್ದು ಮನೆ ಒಳಗೆ ಇರುವಂತ ಇಂಗ್ರೀಡಿಯೆಂಟ್ಸ್ ನ ತಗೊಂಡು ಮಾಡ್ಕೊಂಡು ಈ ಮಸಾಲಾ ಪದಾರ್ಥಕ್ಕೋಸ್ಕರನೇ ಬ್ರಿಟಿಷ್ ಅವರು ಇಲ್ಲಿಗೆ ಬಂದಿದ್ದು. ಬ್ರಿಟಿಷ್ ಅವರು ಇಲ್ಲಿಗ್ ಬಂದು ನಮ್ಮ ಮಸಾಲಾ ಪದಾರ್ಥಗಳಿಗೋಸ್ಕರ ಬಂದಿದ್ದು. ಆದ್ರೆ ನಮ್ಗ ಅದ್ರ ಬೆಲೆನೇ ಗೊತ್ತಿಲ್ಲ, ಎಲ್ಲ ಮರ್ತ್ ಬಿಟ್ವಿ. ಪುಸ್ತಕದ ಬದ್ನೆಕಾಯಿ ಓದಿ ಅಲ್ಲಿಗೆ ಬಿಟ್ವಿ. ಆದ್ರೆ ಇವತ್ತು ನಾವು ಅದನ್ನ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ವಿ ಸ್ಟಾರ್ ವೆಲ್ನೆಸ್ ಅಂದ್ರೆ ಇಲ್ನೆಸ್ ನಿಂದ ವೆಲ್ನೆಸ್ ಅನ್ನೋದು ಈ ಸಂಸ್ಥೆಯ ಉದ್ದೇಶ. ಅದಕ್ಕೋಸ್ಕರ ಇವತ್ತು ನಮ್ಮ ಆಯುರ್ವೇದವನ್ನ ಮನೆಯಲ್ಲಿ ಏನಿದೆ ಅದನ್ನೆಲ್ಲ ಬಳಕೆ ಮಾಡ್ತಾ ನಾವೆಲ್ಲ ಹೆಂಗ್ ಚೆನ್ನಾಗ್ ಮಾಡ್ಕೊಳ್ಳೋದು ಆರೋಗ್ಯವನ್ನ, ನೆಕ್ಸ್ಟ್ ಮ್ಯಾಮ್, ಅನ್ನೋದನ್ನ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಫಸ್ಟ್ ಒನ್ ಬಂದು ಹ್ಯೂಮಿನಿಟಿ ಕಾಪ್. ಹ್ಯೂಮಿನಿಟಿ ಕಾಪ್ ಅಲ್ಲಿ ಏನಪ್ಪಾ ಇದೆ, ಏನ್ ಮಾಡತ್ತೆ ನಿಮ್ ಹ್ಯೂಮಿನಿಟಿ ಕಾಪು ಅಂತ ಕೇಳ್ತಾರೆ. ತುಂಬಾ ಜನಕ್ಕೆ ಗೊತ್ತಿದೆ ಹ್ಯೂಮಿನಿಟಿ ಅಂದ್ರೆ ಏನು ಅಂತ. ಯಾಕೆ ಅಂದ್ರೆ 2020 ಮುಂಚೆ ಯಾರಿಗೂ ಗೊತ್ತಿರ್ಲಿಲ್ಲ ಹ್ಯೂಮಿನಿಟಿ ಅಂದ್ರೆ ಏನೋ. ಅಂದ್ರೆ ಸೈಂಟಿಫಿಕಲಿ ಅದೊಬ್ಬ ಡಾಕ್ಟರ್ಗೆ ಗೊತ್ತು, ಆದ್ರೆ ನನಗ್ ಗೊತ್ತಿಲ್ಲ ಅದು ಅಂತ ಅನ್ಕೊಂಡಿದ್ವಿ ನಾವು. ಆದ್ರೆ ಇವತ್ತು ಹ್ಯೂಮಿನಿಟಿ ಅಂದ್ರೆ ಪ್ರತಿಯೊಂದು ಮಗುಗೂ ಗೊತ್ತಾಗ್ಬಿಟ್ಟಿದೆ, ತಂದೆ ತಾಯಂದ್ರಿಗೂ ಗೊತ್ತಾಗ್ಬಿಟ್ಟಿದೆ ಹ್ಯೂಮಿನಿಟಿ ನನ್ಗೆ ಎಷ್ಟು ಅವಶ್ಯಕತೆ, ಶಕ್ತಿ ಇದೆ ನೋಡುವಂತ ಮಕ್ಕಳೆಲ್ಲ ನಮ್ಗೆ ತೋರಿಸ್ಲಿಕ್ ಬರ್ತಿದಾರೆ ಇವತ್ತು. ಸೊ ಹ್ಯೂಮಿನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ. ಅಂದ್ರೆ ನಮ್ಮ ದೇಹದಲ್ಲಿ ಈ ಹ್ಯೂಮಿನಿಟಿ ಹೆಚ್ಚಾಗಿ ಇದ್ರೆ, ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದಾಗ ಯಾವುದೇ ವೈರಸ್ ಆಗ್ಲಿ ರಾಡಿಕಲ್ಸ್ ಆಗ್ಲಿ ನಮ್ಮ ದೇಹವನ್ನ ಆಕ್ರಮಿಸಲ್ಲ. ಅಂದ್ರೆ ಯಾವುದೇ ಒಂದು ಕಾಯಿಲೆಗಳು ಬಂದ್ರು ಅದನ್ನ ಒಡೆದಾಕತ್ತೆ. ಅಂದ್ರೆ ನಮ್ಮ ಏನೋ ಕಳ್ಳ ಬಂದ್ರೆ ಹೆಂಗೆ ಬಾಗ್ಲು ಮುಚ್ತೀವಿ, ಆ ತರ ನಮ್ಗೆ ಹ್ಯೂಮಿನಿಟಿ ಕಾಪು ನಮ್ಮ ದೇಹಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ನಮ್ಮ ದೇಹದ ಸುತ್ತ ಬಂದು ಈ ಪ್ರೊಟೆಕ್ಟ್ ಮಾಡ್ಕೊಂಡು ನಮ್ಗೆ ಯಾವುದೇ ರೀತಿ ವೈರಸ್ ನ ಒಳಗಡೆ ಬಿಟ್ಕೊಡೋದಿಲ್ಲ ಈ ಹ್ಯೂಮಿನಿಟಿ ಹೆಚ್ಚಾಗಿದ್ದಾಗ. ಸೊ ಹ್ಯೂಮಿನಿಟಿ ಕಾಪ್ ಅಲ್ಲಿ ಏನಪ್ಪಾ ಅಂದ್ರೆ 10 ತರ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ. 10 ತರ ಇಂಗ್ರೀಡಿಯೆಂಟ್ಸ್ ಅಂದ್ರೆ ನಿಮ್ಗೆ ಅಲಿವೆರಾ ಇರ್ಬೋದು, ಕುಕುಮ್ ಇರ್ಬೋದು, ಅಶ್ವಗಂಧ ಇರ್ಬೋದು, ಇಲಾಯಿ ಇರ್ಬೋದು, ಮುಲೈತಿ ಇರ್ಬೋದು, ಮತ್ತೆ ಆಪಲ್ ಎಕ್ಸ್ಟ್ರಾಕ್ಟ್, ಈ ತರ 10 ತರ ಇಂಗ್ರೀಡಿಯೆಂಟ್ಸ್ ನ ಹಾಕಿ ನಮ್ಮ ಹ್ಯೂಮಿನಿಟಿ ಕಾಪ್ ನ ಮಾಡಿದ್ದಾರೆ. ಸೊ ಏನಪ್ಪಾ ಅಂದ್ರೆ ಇದ್ರದ್ದು ಬೆನಿಫಿಟ್ ಅಂತಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ವೈರಸ್ಸು ಸೇರ್ದಿರೋ ತರ ನೋಡ್ಕೊಳತ್ತೆ. ಇದು ಕಾಯಿಲೆ ಇದ್ದವರಿಗೆ ಅಂತ ಅಲ್ಲ, ನಮ್ಮ ಆರೋಗ್ಯವನ್ನ ನಾನು ಸದೃಢವಾಗಿ ಯಾವಾಗ್ಲೂ ಇಟ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇರೋ ಪ್ರತಿಯೊಬ್ರು ನಮ್ಮ ಹ್ಯೂಮಿನಿಟಿ ಕಾಪ್ ಅನ್ನ ಯೂಸ್ ಮಾಡಿದಾಗ ಸ್ಟ್ರಾಂಗ್ ಆಗಿರ್ತಾರೆ. ಅಂದ್ರೆ ಯಾವುದೇ ವೈರಸ್ ಅನ್ನ ನಮ್ಮ ಹತ್ರಕ್ಕೆ ಸೇರಿಸ್ತಾ ಇರೋ ತರ ನೋಡ್ಕೊಳತ್ತೆ. ಸೊ ನೆಕ್ಸ್ಟ್ ಮ್ಯಾಮ್, ಕಾಫ್ ಅಂದ್ರೆ ಹಳೆಯಾದ ಕಫಗಳು. ಅಂದ್ರೆ ತುಂಬಾ ಜನಕ್ಕೆ ಕಫ, ಕೆಲವ್ರಿಗೆ ಹುಟ್ಟನೆ ಕಫ, ಕೆಲವ್ರಿಗೆ ಬೆಳಿತಾ ಕಫ, ಕೆಲವರಿಗೆ ಕೋಲ್ಡ್ ಸೀಸನ್ ಬಂದ್ರೆ ಮಾತ್ರ ಕಫ, ಕೆಲವ್ರಿಗೆ ಡ್ರೈ ಕಾಫ್. ಬಿಸಿಲು ಕಾಲದಲ್ಲೂ ಕೆಲವರಿಗೆ ಇರುತ್ತೆ ಅಂದ್ರೆ ಡ್ರೈ ಕಾಫ್. ಅಂದ್ರೆ ನಮ್ಮ ದೇಹದಲ್ಲಿ ನಿಮ್ಮ ಶ್ವಾಸಕೋಶದಲ್ಲಿ ಏನಾದ್ರೂ ತಿಂದು ಅಥವಾ ಉಳಿಕೆ ಪದಾರ್ಥಗಳಿರ್ಬೋದು, ತಂತಾನೆ ಉತ್ಪತ್ತಿ ಆಗತ್ತೆ ಕಫ. ಆಯ್ತಾ? ಆ ರೀತಿ ಇರುವಂತವ್ರಿಗೆ ನೀವು ಕಾಫನ ಸಿರಪ್ ಇದನ್ನ ಮಾಡ್ಬೋದು. ಯಾಕೆಂದ್ರೆ ಇದ್ರದ್ದು ರಿಸಲ್ಟ್ ಇತ್ತೀಚೆಗೆ ನಮ್ಮ ಟೀಮ್ ಅಲ್ಲೇ ಕೊಟ್ಟಿದ್ರು. ಒಬ್ರು 80 ವರ್ಷದವರಿಗೆ ಕಾಫ್ ಅನ್ನ ಕೊಟ್ಟು ಅವರು ಬೈ ಬರ್ತು ಕಫ, ಅವ್ರು ಕೆಮ್ಮಿ ಯಾವಾಗ್ಲೂ ಕಫ ಇರ್ತಿತ್ತಂತೆ. ಪಾಪ ಸುಮಾರು ವರ್ಷ ಕಷ್ಟಪಟ್ಟಿದ್ದಾರೆ ಅವರು. ಇವತ್ತು ಕಾಫ್ ಕೊಟ್ಬಿಟ್ಟು ಅವರು ಇವತ್ತು ನನ್ಗೆ ಚೆನ್ನಾಗಿದೆ, ಆರಾಮಿದೆ ಅಂತಂದ್ಬಿಟ್ಟು ಅವರಿಗೆ ಬ್ಲೆಸ್ಸಿಂಗ್ ಮಾಡಿದ್ದಾರೆ. ಸೊ ಇಂಥ ಪುಣ್ಯದ ಕೆಲ್ಸನ ನಾವು ಯಾರಿಗಾದ್ರೂ ಹೇಳಿ ಅಂತವ್ರಿಗೆ ಚೆನ್ನಾಗ್ ಮಾಡಿದ್ರೆ ಅವ್ರು ಮಾಡುವಂತ ಬ್ಲೆಸ್ಸಿಂಗ್ಸು ನಮಗೆ ತಲುಪತ್ತೆ. ನೆಕ್ಸ್ಟ್ ಅಡಿಕ್ಟೋ ಕಾಪ್ ಅಂತಂದ್ರೆ ಆ ಹೆಸರಲ್ಲೇ ಇದೆ ನೋಡಿ. ಅಡಿಕ್ಟೋ ಅಂದ್ರೆ ಯಾವ್ದಾದ್ರೂ ವಿಚಾರದಲ್ಲಿ ನಾವು ಅಡಿಕ್ಟ್ ಆಗಿರ್ತೀವಿ, ಆ ಅಡಿಕ್ಟೋ ಕಾಪನ್ನ ಬಿಡಿಸುವಂತದ್ದು. ಅಂದ್ರೆ ಯಾವ್ದಾದ್ರೂ ಕೆಟ್ಟ ಚಟಗಳಿಗೆ, ಅಂದ್ರೆ
ಕೆಟ್ಟ ಚಟ ಅಂದ್ರೆ ಏನು, ಡ್ರಿಂಕ್ಸ್ ಮಾಡೋರು ಇರ್ಬೋದು, ಅಥವಾ ಸಿಗರೇಟ್ ಸೇದೋರು ಅಂತ ಇರ್ಬೋದು, ಅಥವಾ ಪಾನ್ ಪರಾಗು ಅದು ಇದು ಹಾಕ್ತಾ ಇರ್ತಾರೆ, ಅಂತವ್ರಿಗೆ ಇದು ಅನುಕೂಲವಾಗುತ್ತೆ. ಯಾಕೆಂದ್ರೆ ಅದು ಅಡಿಕ್ಟ್. ನಮ್ಗೆ ತಗೊಂಡಾಗ ನಿಕೋಟಿನ್, ಈಗ ಒಂದು ಸಿಗರೇಟ್ ಸೇದೋ ಮನುಷ್ಯನಿಗೆ ಅವನಿಗೆ ಇಷ್ಟು ಟೈಮ್ ಆದ್ಮೇಲೆ ಮತ್ತೆ ಅವನು ಸೇದ್ಬೇಕು ಸಿಗರೇಟ್. ಯಾಕೆ? ಅವನ ಅದ್ರಲ್ಲಿ ನಿಕೋಟಿನ್ ಅಂಶ ಹೆಚ್ಚಾಗಿರುತ್ತೆ. ಅದು ಏನಾದ್ರೆ ಮತ್ತೆ ನಮ್ಮನ್ನ ಅಟ್ರಾಕ್ಟ್ ಮಾಡತ್ತೆ, ಮತ್ತೆ ನನ್ಗೆ ಅದ್ ಬೇಕು ಅಂತ ಅನ್ಬಿಟ್ಟು ಅಡಿಕ್ಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಸಿಗರೇಟ್ ಅನ್ನೋದು. ಸೊ ಅದೇ ರೀತಿ ನಾವು ಏನೋ ತಿಂತೀವಲ್ಲ, ವಿಮಲ್ ಇರ್ಬೋದು, ಮತ್ತೆ ಯಾವ್ದಾವ್ದೋ ಇರುತ್ತೆ, ಸೊ ಪಾನ್ ಪರಾಗ್ ಇರ್ಬೋದು, ಅವೆಲ್ಲ ತಿನ್ನಂತವ್ರಿಗೆ ಇದನ್ನ ನೀವು ಊಟದಲ್ಲಿ ಒಂದು 4 ಡ್ರಾಪ್ಸ್ ಅವ್ರಿಗೆ ತಿಳಿದಿರೋಂತ ಏನಾರ ಹಾಕಿದ್ರೆ ಅವ್ರಿಗೆ ಈ ಅಡಿಕ್ಟ್ ಅನ್ನ ನಾವು ಬಿಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಟು ಪ್ರಾಡಕ್ಟ್, ಇದು ಹೊಸದಾಗಿ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಮ್ಯಾಮ್, ಕಾರ್ಡಿಯೋಕಾಪ್. ಕಾರ್ಡಿಯೋಕಾಪ್ ಯಾವ್ದಕ್ ಬೇಕು? ಹಾರ್ಟ್ ಯಾರ್ಯಾರಿಗೆ ಇದೆ ಅವರೆಲ್ಲ ಯೂಸ್ ಮಾಡ್ಬೋದು. ಹಾರ್ಟ್ ಯಾರಿಗಿದೆ? ಪ್ರತಿಯೊಂದು ಮನುಷ್ಯ. ಹಾರ್ಟ್ ಇಲ್ಲ ಅಂತಂದ್ರೆ ನಾವ್ ಯಾರು ಇರೋಲ್ಲ. ನಮ್ಮ ದೇಹದ ಹಾರ್ಟ್ ಏನಿದೆ ಪಂಕ್ಚುಯೇಷನ್ ಚೆನ್ನಾಗಿ ನೋಡ್ಕೊಳುತ್ತೆ. ಹಾರ್ಟ್ ಇವತ್ತು ಸಾವು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದು ತುಂಬಾ ಜನಕ್ಕೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಇದನ್ನ ತಗೋಬೇಕು. ನನ್ಗೆ ಹಾರ್ಟ್ ಚೆನ್ನಾಗಿದೆ, ನಾನು ಆಮೇಲೆ ನೋಡ್ಕೊಂತೀನಿ ತಗೊಂತೀನಿ ಅಲ್ಲ. ನಮ್ಮ ಹಾರ್ಟ್ ಚೆನ್ನಾಗಿರ್ಬೇಕು. ಈ ಹಾರ್ಟ್ ಬಂದು ನನ್ನ ಕುಟುಂಬದವ್ರು ಇರ್ತಾರೆ ಈ ಹಾರ್ಟ್ ನಲ್ಲಿ, ಆಯ್ತಾ, ನನ್ನ ಫ್ರೆಂಡ್ಸ್ ಇರ್ತಾರೆ, ನನ್ನ ಸರ್ಕಲ್ಸ್ ಇರುತ್ತೆ, ನನ್ನ ಕುಟುಂಬ ಇರುತ್ತೆ. ಪ್ರತಿಯೊಬ್ಬರಿಗೂ ಈ ಹಾರ್ಟ್ ಅನ್ನ ನಾವು ಕೊಟ್ಟು ಅವ್ರಿಗೋಸ್ಕರ ನಾವ್ ಈ ಪ್ರೀತಿ ಬಂದು ಉತ್ಪತ್ತಿ ಆಗದೆ ಇಲ್ಲಿ ಖುಷಿ ಆಗತ್ತೆ. ಆ ಫ್ಯಾಮಿಲಿನ ನೆನ್ಸ್ಕೊಂಡ್ರೆ ಅಥವಾ ಫ್ರೆಂಡ್ಸ್ ನ ನೆನ್ಸ್ಕೊಂಡ್ರೆ ಆ ನಮ್ಮ ಹಾರ್ಟ್ ಏನಿದೆ ಸುತ್ತಮುತ್ತ ಸ್ನಾಯುಗಳನ್ನ ಬಾರಿ ಗಟ್ಟಿ ಮಾಡತ್ತೆ. ಅದು ಟೈಟ್ ಆಗಿ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ರಕ್ತ ಪೂರ್ತಿ ಸಂಚಲನೆ ಆಗೋದಕ್ಕೆ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡತ್ತೆ. ಇದು ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತು, ನಾನೇನ್ ಎಕ್ಸ್ಪ್ಲೈನ್ ಮಾಡುವಂತದಿಲ್ಲ. ಹಾವು ಅಂದ್ರೆ ಎಲ್ಲಾರ್ಗು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈಗ ಒಂದು ಮಗುಗೆ ಇವತ್ತು ನಮ್ಮ ವೆಂಕಟೇಶ್ ಸರ್ ಹಾಕಿದ್ರು, ಬುಲೆಟ್ ವೆಂಕಟೇಶ್ ಸರ್, ಇವತ್ತು 10 ವರ್ಷದ ಮಗುಗೆ ಒಂದು ಹಾರ್ಟ್ ಅಟ್ಯಾಕ್ ಅಂತಾರೆ, ಏನ್ರಿ ತಮಾಷೆನಾ? ಹಾರ್ಟ್ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನಮ್ಮ ಕಾರ್ಡಿಯೋಕಾಪನ್ನ ಕೊಟ್ಟು ಆ ಏನು ಹಾರ್ಟ್ ಇದೆ ಅದ್ರ ಸ್ನಾಯುಗಳು ನಿಮ್ಮ ಹಾರ್ಟ್ ಅನ್ನ ಬಿಗಿಯಾಗಿ ಹಿಡಿದು ನಿಲ್ಸುತ್ತೆ. 1 ನಿಮಿಷಕ್ಕೆ ಹಾರ್ಟ್ ಇಷ್ಟೇ ಸಲ ಹೊಡ್ಕೋಬೇಕು ಅಂತ ಇರುತ್ತೆ. ಸೊ ಆ ಹಾರ್ಟ್ ಅನ್ನ ನಾವ್ ಯಾವತ್ತು ನೆಗ್ಲೆಕ್ಟ್ ಮಾಡ್ತೀವಿ, ಅದೇನಾಗುತ್ತೆ ಸಡನ್ ಆಗಿ ಆ ರಕ್ತ ಸಂಚಲನೆ ಇಲ್ಲದೆ ಆ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಹಾರ್ಟ್ ಇರೋ ಪ್ರತಿಯೊಬ್ರು ದಯವಿಟ್ಟು ಕಾರ್ಡಿಯೋಕಾಪ್ ನ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮ್ಯಾಮ್, ಆರ್ಥೋಸಿಪ್ ಕಾಪ್ ಅಂದ್ರೆ ಆರ್ತಿಗೆ ಅದ್ರಲ್ಲೇ ಇದೆ ನೋಡಿ. ಆರ್ಥೋಕಾಪ್ ಅಂದ್ರೆ ಆರ್ಥೋಸಿಪ್ ಅಂದ್ರೆ ನಮ್ಮ ಆರ್ಥೋ ಅಂದ್ರೆ ನಮ್ಮ ಮೂಳೆಗೆ ಸಂಬಂಧಪಟ್ಟಂತದ್ದು. ಇದು ಮೂಳೆಗೆ ಎಲ್ಲೆಲ್ಲಿ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಜೋಡಣೆ ಆಗಿದೆ, ನಮ್ಮ ದೇಹದಲ್ಲಿ ತಲೆಯಿಂದ ಹಿಡಿದು ಕಾಲ ತುದಿ ಬೆರಳವರೆಗೂ ನಮ್ಮಲ್ಲಿ ಜಾಯಿಂಟ್ಸ್ ಇದೆ. ಜಾಯಿಂಟ್ಸ್ ಅಂದ್ರೆ ಎಲ್ಲೆಲ್ಲಿ ಜೋಡಣೆ ಆಗಿದೆ, ಆ ಪ್ರತಿಯೊಂದು ಜೋಡಣೆಗೂ ನಿಮ್ಗೆ ಜೆಲ್ ಫಾರ್ಮೇಶನ್ ಆಗತ್ತೆ. ಆ ಜೆಲ್ ಫಾರ್ಮೇಶನ್ ಆಗ್ತಾ ಆಗ್ತಾ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಯನ್ನ ನೋಡ್ತಾ ಹೋಗ್ಬೋದು. ನನ್ಗೆಲ್ಲೋ ಸೊಂಟ ನೋವು ಅಂತಾರೆ ಕೆಲವರಿಗೆ, ಅವರಿಗೆ ಸಜೆಸ್ಟ್ ಮಾಡ್ಬೋದು. ನೋಡಿ, ತುಂಬಾ ಜನ ಅಕ್ಕ ತಂಗಿಯರು ಇರ್ತಾರೆ, ಅಣ್ಣ ತಮ್ಮಂದ್ರಿಗಿರ್ತಾರೆ. ಇವಾಗೆಲ್ಲ ಗಾಡಿಗಳನ್ನ ಓಡಿಸಿ ಗಂಡು ಮಕ್ಳಲ್ಲಿ ಬೆನ್ನೋವು ಬರ್ತಾ ಇದೆ ಅಂತವ್ರಿಗೆಲ್ಲ ಆರ್ಥೋಸಿಪ್ ಕಾಪು ನೀವು ಹೇಳೋದ್ರಿಂದ ಸೊ ಅವರ ದೇಹದಲ್ಲಿ ಸೈನೋವಿಯಲ್ ಅನ್ನೋ ದ್ರವ ನಮ್ಮಲ್ಲಿ ಉತ್ಪತ್ತಿ ಆಗ್ಬೇಕು. ಸೊ ಅದು ನಮ್ಮಲ್ಲಿ ಉತ್ಪತ್ತಿ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಇಂಥ ನೋವುಗಳು ಹೆಚ್ಚಾಗ್ತಾ ಬರ್ತದೆ. ಆಗ ನಾವೇನ್ ಮಾಡ್ಬೇಕು, ಇಂಥ ಆರ್ಥೋಸಿಪ್ ಕಾಪನ್ನ ತಗೊಂಡಾಗ ನಮ್ಮ ದೇಹದಲ್ಲಿ ಪ್ರತಿಯೊಂದು ಏನು ಉಜ್ಜುತ್ತಲ್ಲ ಮೂಳೆ, ಅದಕ್ಕೆ ಪ್ರತಿಯೊಂದನ್ನು ನಮ್ಮಲ್ಲಿ ದ್ರವಗಳು ಉತ್ಪತ್ತಿಯಾಗಿ ಆ ದ್ರವನ ದೇಹದ ಪ್ರತಿಯೊಂದು ಭಾಗ ಅಂದ್ರೆ ನಮ್ಮ ಪ್ರತಿಯೊಂದು ಜಾಯಿಂಟ್ಸ್ ಅಲ್ಲೂ ಸೇರ್ಕೊಂತ ಅದು ನಮ್ಗೆ ತುಂಬಾನೇ ಆರೋಗ್ಯವನ್ನ ಕೊಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇವತ್ತು ಗಂಡ್ಮಕ್ಳು ಹೆಣ್ಮಕ್ಳು ಅಂತೇನಿಲ್ಲ, ತಲೆಯಿಂದ ಕಾಲ್ ತನಕ ಮೂಳೆ ಇರೋ ಪ್ರತಿಯೊಬ್ರು ಇದನ್ನ ಯೂಸ್ ಮಾಡ್ತಾ ಇದ್ದಾಗ ತುಂಬಾನೇ ಚೆನ್ನಾಗಿರತ್ತೆ. ಮತ್ತೆ ನಮ್ಗೆ ನೋವಿಲ್ದೆ ಜೀವನ ಮಾಡ್ಬೇಕು ಅಂದಾಗ ಇಂಥದನ್ನೆಲ್ಲ ನಾವು ಬಳಸ್ಬೇಕಾಗತ್ತೆ. ಮತ್ತೆ ಸೊಂಟ ನೋವಿರೋರು, ಬೆನ್ನು ನೋವಿರೋರು, ಮತ್ತೆ ಜಾಯಿಂಟ್ಗಳು ಅಂದ್ರೆ ಈಗ ವೈರಲ್ ಅರ್ಥೆಟಿಕ್ಸ್ ಅಂತ ಒಂದು ಜಾಯಿಂಟ್ ನೋವು ಬರ್ತಾ ಇರುತ್ತೆ ಕೆಲವರಿಗೆ, ಅಂತವ್ರಿಗೆ ಸಜೆಸ್ಟ್ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್, ಬೇಬಿ ಕಾಪ್ ಯಾಕೆ? ಬರೀ ದೊಡ್ಡವ್ರಿಗೆ ಇದ್ರೆ ಸಾಕ, ನಮ್ಮ ಮಕ್ಳಿಗೆಲ್ಲ ತುಂಬಾ ಚೆನ್ನಾಗ್ ಆಗದ್ ಬೇಡ್ವಾ, ಏನ್ ಮಾಡ್ಬೇಕು ನಮ್ಮ ಮಕ್ಳಿಗೂ ಅಂತ ಕೇಳೋಗ ಬೇಬಿ ಕಾಪನ್ನ ಆರಾಮಾಗಿ ಸಜೆಸ್ಟ್ ಮಾಡ್ಬೋದು. ಒಂದು ಮಗು ಇವತ್ತು ಬೈ ಬರ್ತು ಈಗ ಹಾರ್ಲಿಕ್ಸ್ ಬೂಸ್ಟ್ ಏನ್ ಕೊಡ್ತಾ ಇದೀರ, ಅದ್ರ ಬದಲು ನಮ್ಮ ಬೇಬಿ ಕಾಪ್ ಬಂದು ಆಯುರ್ವೇದ ಪದಾರ್ಥವಾಗಿರೋದ್ರಿಂದ ನೀವು ಚಿಕ್ಕ ವಯಸ್ಸಿಂದಾನೇ ಮಗುಗೆ ಆಯುರ್ವೇದ ಕೊಟ್ಟಾಗ ದೇಹನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಹೆಚ್ಚಿನದಾಗಿ ಹ್ಯುಮಿನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ದೇಹ ಚೆನ್ನಾಗಿ ಅದು ಬೆಳವಣಿಗೆ ಆಗ್ತಾ ಆಗ್ತಾ ಮಗುಗೆ ಏನಾಗುತ್ತೆ, ಆಯುರ್ವೇದ ಮೈ ತುಂಬಿರುತ್ತೆ, ಯಾವುದೇ ರೋಗ ರುಜಿನಗಳು ಬರೋದಿಲ್ಲ.
ಆ ರೀತಿ ನಮ್ಮ ಬೇಬಿ ಕಾಪು ಮಕ್ಕಳನ್ನ ಈಗ ಹಾರ್ಲಿಕ್ಸ್ ನೋಡಿ, ಬೂಸ್ಟ್ ಹಾರ್ಲಿಕ್ಸ್ ಅಂತ ಅಂದ್ಬಿಟ್ಟು ಎಲ್ಲಾ ಮಕ್ಳು ದೊಡ್ಡವರಾದಾಗ ನಾನ್ ಹಂಗಾದೆ ನಾನ್ ಹಿಂಗಾದೆ. ಮ್ಯೂಟ್ ಮಾಡ್ಕೊಳ್ಳಿಮ್ಮ, ಯಾರೋ ಮಾತಾಡ್ತಾ ಇದ್ದೀರಾ, ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಬೇಬಿ ಕಾಪ್ ಮಗುಗೆ ಆ ಏನು ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ, ಆ ದೇಹ ರಚನೆ ಆಗಿ ಬೆಳವಣಿಗೆ ಆಗ್ತಾ ಇರುತ್ತೆ, ಆ ಬೆಳವಣಿಗೆ ಬಂದು ಕುಂಠಿತಗೊಳ್ಳಲ್ಲ, ಚೆನ್ನಾಗಿ ಬೆಳವಣಿಗೆಗಳಾಗ್ತಾ ಹೋಗುತ್ತೆ. ಹಾರ್ಲಿಕ್ಸ್ ಬೂಸ್ಟ್ ಇದೆಲ್ಲ ಕೊಡೋದ್ರಿಂದ ನಾವು ಬೇಬಿ ಕಾಪ್ ನ ಸಜೆಸ್ಟ್ ಮಾಡಿದ್ರೆ, ನೀವ್ ಯಾವ್ದಾದ್ರು ಒಂದ್ ಮಗುಗೆ ಗಿಫ್ಟ್ ಮಾಡಿ ಬರ್ತಡೆಗೆ, ನಿಮಗ್ ಪುಣ್ಯ ಬರುತ್ತೆ. ಯಾಕೆ ಅಂದ್ರೆ ಮಗು ಇದೀ ಚಿಕ್ಕ ವಯಸ್ಸಿಂದಾನೇ ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋ ರೀತಿ, ಇದನ್ನ 6 ತಿಂಗಳು ಮಗುವಿಂದಾನೇ ನಾವು ಸ್ಟಾರ್ಟ್ ಮಾಡ್ಬೋದು. ಅದನ್ನ ನಿಮ್ ಸೀನಿಯರ್ನ ಕೇಳ್ಕೊಂಡು ML ಎಷ್ಟೆಷ್ಟು ಕೊಡ್ಬೇಕು ಅಂತ ತಿಳ್ಕೊಂಡು ನೀವ್ ಇದನ್ನ ಕೊಡ್ಬೋದು. ಯಾವ್ದಾರು ಮಗುಗೆ ಬರ್ತಡೇ ಇದೆ ದಯವಿಟ್ಟು ಈ ಬೇಬಿ ಕಾಪ್ ನ ಕೊಡಿ. ನೆಕ್ಸ್ಟ್ ಮ್ಯಾಮ್, ಇದು ಒಂದು ಗಿಫ್ಟ್ ಆಗಿ ಸಿಗತ್ತೆ. ಸೊ ಡೈಬೋಕಾಪ್ ಯಾಕೆ? ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಮನುಷ್ಯನಿಗೆ ಎಲ್ಲಾರ್ಗು ಇರುತ್ತೆ, ಯಾರಿಗಿಲ್ಲ ಸಕ್ಕರೆ? ಸಕ್ಕರೆ ಇಲ್ಲ ಅಂದ್ರೆ ನಾವೇ ಇರಲ್ಲ. ಹೆಂಗೆ ಹಾರ್ಟ್ ಇರುತ್ತೋ ಅದೇ ತರ ನಮ್ಮ ದೇಹದಲ್ಲಿ ಮಿತಕ್ಕಿಂತ ಅಂದ್ರೆ ಒಂದು ಲಿಮಿಟ್ ಇರುತ್ತೆ. ಈಗ ಒಂದು ಸ್ವೀಟ್ ತಿಂದವರಿಗೆ ಒಂದು ತರ ಅಂದ್ರೆ 2 ಸ್ವೀಟ್ ತಿನ್ನೋರಿಗೆ ಓಕೆ, ಹಂಗು ಆಯ್ತು ಕ್ಷಮೆ ಇದೆ, ದೇಹ ಹೋಲಿ ಬಿಡು ತಿನ್ಕ ಅಂತ ಹೇಳುತ್ತೆ ದೇಹ. ಆದ್ರೆ ಅದೇ ನಾವ್ 5-6 ಸ್ವೀಟ್ ತಿಂದ್ರೆ ನಮ್ಮ ದೇಹದಲ್ಲಿ ಯಥೇಚ್ಛವಾಗಿ ಶುಗರ್ನ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ನಾವು ಸ್ವೀಟ್ ತಿನ್ನೋದ್ರಿಂದಾನೇ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಇದೆ, ಸ್ವೀಟ್ ತಿನ್ನೋದ್ರಿಂದಾನೇ ನಮ್ಗೆ ಶುಗರ್ ಬರಲ್ಲ. ಟೆನ್ಷನ್, ನಮ್ಮ ದೇಹದಲ್ಲಿ ಟೆನ್ಷನ್ ಇರುತ್ತೆ. ಮತ್ತೆ ನಾವು ತಿನ್ನುವಂತ ಊಟದ ಪದ್ಧತಿಯಲ್ಲಿ ನಾವು ತಿಂತೀವಿ, ಆದ್ರೆ ದೇಹನ ಮೇಲ್ ತೊಳಿತೀವಿ, ದಿನಾಗ್ಲೂ ಸ್ನಾನ ಮಾಡ್ತೀವಿ, ಪೂಜೆ ಮಾಡ್ಕೊತೀವಿ, ಮೇಲೆ ಸ್ನಾನ ಮಾಡ್ತೀವಿ, ಏನ್ ಮಾಡ್ತಾ ಬರ್ತಿದೀವಿ, ಆದ್ರೆ ನಮ್ಮ ದೇಹದ ಒಳಗಡೆ ಶುದ್ಧಿ ನಾವ್ ಯಾವತ್ತೂ ಮಾಡಿರಲ್ಲ. ಸೊ ನಮ್ಮ ಡೈಬೋಕಾಪ್ನ ತಗೊಳ್ಳೋದ್ರಿಂದ ಇದ್ರಲ್ಲಿ ಹಾಗಲಕಾಯಿ ಅಂಶ ಇದೆ, ಪೇರಳೆ ಹಣ್ಣಿದೆ. ಅದು ತುಂಬಾ ನಮ್ಗೆ ಈ ನೇರಳೆ ಹಣ್ಣ ತಿಂದ್ಬಿಟ್ಟು ಬೀಜನ ಬಿಸಾಕ್ತಾ ಇರ್ತೀವಿ, ಅದ್ರದ ಪೌಡ್ರು ಹಾಕಿ ಇದ್ರೊಳಗಡೆ ನಮ್ಗೆ ತಯಾರಿಸಿದೆ. ಮತ್ತೆ ಇದು ಹಾಗಲಕಾಯಿ ಇರ್ಬೋದು, ಮತ್ತೆ ನಿಮಗೆ ಇಂಥದೆಲ್ಲ ಹಾಕಿ ಡೈಬೋಕಾಪನ ನಮ್ಗೆ ರೆಡಿ ಟು ಕನ್ಸ್ಯೂಮ್ ಅಂದ್ರೆ ಅದನ್ನ ನಮ್ಗೆ ಒಂದೊಂದು ಸಿಪ್ಪು ಕುಡಿತಾ ಬಂದಾಗ ದೇಹದಲ್ಲಿ ಎಷ್ಟು ಶುಗರ್ ಬೇಕು ಅಂದ್ರೆ ಅತಿ ಹೆಚ್ಚು ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ ನಮ್ಮ ಹೊಟ್ಟೆ ಭಾಗದಲ್ಲಿ. ನಾವ್ ತಿನ್ನುವಂತ ಊಟ ಎಲ್ಲ ಹೋಗಿ ಕೊಬ್ಬಾಗಿ ಕನ್ವರ್ಟ್ ಆಗಿ ಈಗ ಆಟೋಮೆಟಿಕ್ಲಿ ಎಲ್ಲಾರ್ಗು ಚೆಕ್ ಮಾಡಿ ಫ್ಯಾಟಿ ಲಿವರ್, ಅದು ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಅಂತ ಇರುತ್ತೆ. ಸೊ ಇದನ್ನ ತಗೊಳ್ಳೋದ್ರಿಂದ ನಮ್ಮ ಇನ್ಸುಲಿನ್ ಕಡಿಮೆ ಆಗತ್ತೆ, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಇನ್ನ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಡೈಬೋಕಾಪ್ ಕೊಡೋದ್ರಿಂದ ನಮ್ಮ ಇನ್ಸುಲಿನ್ ಚೆನ್ನಾಗಿ ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಶುಗರ್ನ ಅಂಶ ಹೆಚ್ಚು ಮಾಡಲ್ಲ ಮತ್ತೆ ಕಡಿಮೆನೂ ಮಾಡಲ್ಲ, ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ತಂದು ಸೊ ನಮ್ಮ ಡೈಬೋಕಾಪ್ ನಿಲ್ಸತ್ತೆ. ನೆಕ್ಸ್ಟ್ ಬೂಮ್ ಕಾಪ್ ಅಂದ್ರೆ ಇದು ಒಂದು ತರ ರಾಮರಿಗೆ ಬಾಣ. ರಾಮ ಅಂದ್ರೆ ಗಂಡು ಮಕ್ಳು, ಅದು ಒಂದು ಬಾಣವಾಗಿ ಕೆಲಸ ಮಾಡತ್ತೆ. ಯಾರಿಗೆಲ್ಲ ಸೆಕ್ಷುಯಲ್ ಪ್ರಾಬ್ಲಮ್ ಇರುತ್ತೆ, ಇದು ಒಂದು ಕ್ಯಾಶುವಲ್, ಇವಾಗೆಲ್ಲ ಒಂದು ಜನರಲ್ ನಾಲೆಡ್ಜ್. ಸೆಕ್ಷುಯಲ್ ಪ್ರಾಬ್ಲಮ್ ಯಾವ ಗಂಡು ಮಕ್ಕಳಲ್ಲಿ ಇರುತ್ತೆ, ಮತ್ತೆ ಬಂಜೆತನ ಅನ್ನೋದು ಇರುತ್ತೆ. ಕೆಲವು ಮಕ್ಳಿಗೆ ತುಂಬಾ ವರ್ಷ ಆದ್ಮೇಲೆ ಈಗೆಲ್ಲ ಅಡಿಕ್ಟ್ ಆಗಿರ್ತಾರೆ ಯಾವ್ದದಕ್ಕೂ, ಅಥವಾ ಕೆಲವರಿಗೆ ಆ ಸ್ಪರ್ಮ್ ಕೌಂಟ್ಸ್ ಅನ್ನೋದು ಉತ್ಪತ್ತಿ ಕಡಿಮೆ ಆದಾಗ ಆಟೋಮೆಟಿಕ್ಲಿ ಅವ್ರಿಗೆ ಮಕ್ಳಾಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇವಾಗ ಹೂ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗೋದು, ಮೆಡಿಸನ್ ತಗೊಳ್ಳೋದು, ಈ ತರ ಮಾಡೋದ್ರ ಬದಲು ನಮ್ಮ ಆಯುರ್ವೇದದ ಬೂಮ್ ಕಾಪನ ತಗೊಂಡು ಅವರಿಗೆ ನಾರ್ಮಲ್ ಆಗಿ ಅವರ ದೇಹಕ್ಕೆ ಏನು ಬೇಕು ಅದನ್ನ ಹೆಚ್ಚಿಸುತ್ತೆ, ಹೆಚ್ಚಿರೋದನ್ನ ಕಡಿಮೆ ಮಾಡುತ್ತೆ, ಒಂದು ಬ್ಯಾಲೆನ್ಸ್ ಮಾಡ್ಕೊಡುತ್ತೆ ನಮ್ಮ ಬೂಮ್ ಕಾಪ್ ಅನ್ನೋದು. ಮತ್ತೆ ಒಂದು ಮುಖ್ಯವಾಗಿ ಇದ್ರದ್ದು ಇನ್ನೊಂದು ಅಂದ್ರೆ ಆಯ್ತು ಸೆಕ್ಷುವಲ್ದಾಯ್ತು, ಮಕ್ಕಳದಾಯ್ತು. ನೆಕ್ಸ್ಟ್ ಇದೇ ಬೂಮ್ ಕಾಪ್ ಅನ್ನ ಯೂಸ್ ಮಾಡ್ಕೊಂಡು ತುಂಬಾ ಜನದ ನರದ ಸಮಸ್ಯೆ ಅಂದ್ರೆ ನಮ್ಮ ತಲೆಯಿಂದ ಕಾಲ್ ತನಕ ಎಷ್ಟು ತರ ನರ ಇದೆ, ಆ ನರನೆಲ್ಲ ನಮಗೆ ಡಿಟಾಕ್ಸ್ ಮಾಡ್ಕೊಡುತ್ತೆ, ನಮ್ಮ ಬ್ಲಡ್ ಅನ್ನ ಈಸಿಯಾಗಿ ಸರ್ಕ್ಯುಲೇಷನ್ ಮಾಡ್ಕೊಡುತ್ತೆ. ಆರೋಗ್ಯವಾಗಿರೋದಿಕ್ಕೆ ನಮ್ಮ ವೆರಿಕೋವೈನ್ಸ್ ಅಂತ ಇರ್ಬೋದು, ಮತ್ತೆ ತುಂಬಾ ಜನ ಯಾವ್ದು ಬೆಡ್ ರಿಟರ್ನ್ಸ್ ಸ್ಟ್ರೋಕ್ ಪೇಷಂಟ್ ಗಳಿಗೆ ಕೊಟ್ಟು ಬೂಮ್ ಕಾಪನ ತುಂಬಾ ಜನಕ್ಕೆ ನಮ್ಮದೇ ಟೀಮ್ ಅಲ್ಲಿ ತುಂಬಾ ಜನಕ್ಕೆ ರಿಸಲ್ಟ್ ಕೂಡ ತರಿಸಿದ್ದಾರೆ, ಥ್ಯಾಂಕ್ಸ್ ಟು ಬೂಮ್ ಕಾಪ್. ಇದು ಅಂತೂ ಅಮೇಜಿಂಗ್ ಪ್ರಾಡಕ್ಟ್ಸ್. ಸೊ ನೆಕ್ಸ್ಟ್ ಗೈನೋಕಾಪ್, ಸಾರಿ ಲಿವೋಕಾಪ್ ಅಂದ್ರೆ ನಮ್ಗೆ ಯಾರಿಗೆಲ್ಲ ಲಿವರ್ ಇದೆ ಅವರೆಲ್ಲ ಯೂಸ್ ಮಾಡ್ಬೋದು. ಸೊ ಮನುಷ್ಯ ಲಿವರ್ ಇಲ್ದಿರೋರು ಯಾರು ಇಲ್ಲ. ನಮ್ಮ ಇವಾಗ ತಾನೇ ನಾನು ಹೇಳ್ದೆ ನಿಮ್ಗೆ, ನಮ್ಮ ಲಿವರ್ ಮೇಲೆ ಒಂದು ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ. ಸೊ ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ಬೇಕು ಅಂದಾಗ ಯಾವುದೇ ಒಂದು ಊಟ ಆಗ್ಲಿ ಒಂದು ಇದಾಗ್ಲಿ ಏನೇ ತಿಂದ್ರು ಏನೇ ಕುಡಿದ್ರು ನಮ್ಮ ದೇಹನ ನಮ್ಮ ಲಿವರ್ ಬಂದು ಡಿಟಾಕ್ಸ್ ಮಾಡ್ಕೊಡುತ್ತೆ, ಅಂದ್ರೆ ಫಿಲ್ಟರ್ ಮಾಡುತ್ತೆ.
ಈಗ ಹೆಂಗೆ ನಾವು ಕಾಫಿ ಎಲ್ಲ ಮಾಡಿದಾಗ ಒಂದು ಸೋಸೋದಿರುತ್ತಲ್ಲ ಆ ತರ ನಮಗೆ ಫಿಲ್ಟರ್ ಮಾಡ್ಕೊಡ್ತಾ ಬರುತ್ತೆ. ಸೊ ಅದನ್ನ ಫಿಲ್ಟರ್ ಮಾಡಿದಾಗ ನಾವು ತಿನ್ನುವಂತ ಊಟ ಇರ್ಬೋದು, ಜ್ಯೂಸ್ ಇರ್ಬೋದು, ಟೀ ಇರ್ಬೋದು, ಕಾಫಿ ಇರ್ಬೋದು, ಪ್ರತಿಯೊಂದು ನನ್ನ ಅಬ್ಸರ್ವ್ ಮಾಡಿ ನಮ್ಮ ಲಿವರು ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಎಲ್ಲೆಲ್ಲಿಗೆ ಕಳಿಸ್ಬೇಕು ಅಂತ ಅದು ಗೊತ್ತು. ಅದು ದೇವರ ಸೃಷ್ಟಿ, ಎಲ್ಲೆಲ್ಲಿ ಅಂತ ಕೇಳ್ಬೇಡಿ. ಸೊ ಅದು ಒಂದು ದೇವರ ಸೃಷ್ಟಿ. ನಿಮಗೆ ಬ್ಲಡ್ಡಿಗೆ ಕಳಿಸುವಂತದ್ನ ಬ್ಲಡ್ಡಿಗೆ ಕಳಿಸ್ಕೊಳ್ತಾ ಹೋಗುತ್ತೆ, ಬೋನಿಗೆ ಹೋಗುವಂತದ್ದು ಬೋನಿಗೆ ಫಿಲ್ಟರ್ ಮಾಡಿ ನಮ್ಮ ದೇಹಕ್ಕೆ ಫುಲ್ ಸರ್ಕ್ಯುಲೇಷನ್ ಮಾಡ್ಕೊಡುತ್ತೆ. ಸೊ ತುಂಬಾ ಜನಕ್ಕೆ ಫ್ಯಾಟಿ ಲಿವರ್ ಎ ಗ್ರೇಡ್ 1, 2, 3 ನಲ್ಲಿ ಇರ್ತಾರೆ. ತುಂಬಾ ಜನಕ್ಕೆ ಇದು ಫ್ಯಾಟಿ ಲಿವರ್ ಅಂತ ಏನಿದೆ ಅವಂತವರಿಗೆ ಇದನ್ನ ನಾವು ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿದೀವಿ. ಸಜೆಸ್ಟ್ ಮಾಡಿ ಇವತ್ತು ಗ್ರೇಡ್ 3 ಇಂದ 2 ಬರ್ತಾರೆ, 2 ಇಂದ ಮತ್ತೆ 1 ಬಂದು ಆರೋಗ್ಯವಾಗಿದ್ದಾರೆ ಇವತ್ತು. ಅಂದ್ರೆ ಜನರಲ್ ಆಗಿ ಚೆಕ್ ಮಾಡಿದಾಗ ಎಲ್ಲರಿಗೂ ಫ್ಯಾಟಿ ಲಿವರ್ ಇರುತ್ತೆ. ನೀವು ಯೂಸ್ ಮಾಡಿ ಪ್ರತಿಯೊಬ್ಬರಿಗೂ ಇದನ್ನ ಸಜೆಸ್ಟ್ ಮಾಡೋದ್ರಿಂದ ಅಂತವ್ರು ಅವ್ರ ಏನು ಬ್ಲೆಸ್ಸಿಂಗ್ ಮಾಡ್ತಾರೆ ಸೊ ಅದು ನಿಮ್ಗೆ ತಲುಪತ್ತೆ ಅಂತ ಹೇಳಿಕ್ ಇಷ್ಟ ಪಡ್ತೀನಿ. ನೆಕ್ಸ್ಟ್ ಮ್ಯಾಮ್, ಗೈನೋಕಾಪ್ ಅಂದ್ರೆ ಹೆಣ್ಣು ಮಕ್ಕಳ ಅಂದ್ರೆ ಅದು ರಾಮ ಅಂದ್ರೆ ಇದು ಸೀತೆಗೆ ಬಂದ ಹಾಗೆ. ಯಾರು ವನವಾಸ ಪಡ್ತಾ ಇರ್ತಾರೆ ಸೀತೆ ಆದ್ರೆ ಅದೇ ರೀತಿ ಒಂದು ಗೈನೋಕಾಪ್ ಅತ್ಯದ್ಭುತವಾದಂತ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರೂ ಅಕ್ಕ ತಂಗಿಯರಿಗೆ ಒಂದು ಗಿಫ್ಟ್ ಮಾಡ್ತಿದೆ ಅಂತಂದ್ರೆ ಗಂಡು ಮಕ್ಕಳು ಇದನ್ನ ಧಾರಾಳವಾಗಿ ಗಿಫ್ಟ್ ಅನ್ನಾಗಿ ಮಾಡ್ಬೋದು. ಯಾಕಪ್ಪ ಅಂದ್ರೆ ಇದ್ರದ್ದು ಅಂತ ಮಹತ್ವ ಇದೆ. ನಮ್ಮ ಇವಾಗ ಅಂತಂದ್ರೆ ನಾನ್ ಫಸ್ಟೇ ಹೇಳ್ದೆ ನಿಮ್ಗೆ, ನಾವು ನಿಂತ್ಕೊಂಡು ಅಡಿಗೆ ಮಾಡ್ತಾ ಇದೀವಿ, ನಿಂತ್ಕೊಂಡು ಪಾತ್ರೆ ತೊಳಿತಾ ಇದೀವಿ, ನಿಂತ್ಕೊಂಡು ಬಟ್ಟೆಗಳನ್ನ ಒಗಿತಾ ಇದೀವಿ. ಸೊ ಅದಾಗ ನಮ್ಮ ಗರ್ಭಚೀಲನ ಕುಗ್ತಾ ನಮ್ಗೆ ಜಗ್ತಾ ಬರುತ್ತೆ. ಜಗ್ತಾ ಬಂದಾಗ ಕೆಳಗಡೆ ಬರ್ತಾ ಹೋಗುತ್ತದು. ಆಯ್ತಾ? ಸಾಕ್ ಮೇಡಮ್, ಅಷ್ಟೇ ಇಲ್ಲಿ ಝೂಮು. ಜಗ್ತಾ ಬರುತ್ತೆ ಆ ನಮ್ಮ ಅಲ್ಲಿ ಒಳಗಡೆ. ಈಗ ಚಿಕ್ಕ ವಯಸ್ಸಿಗೆ ಮಕ್ಕಳು ಪೀರಿಯಡ್ಸ್ ಆಗ್ತಾರೆ, ಸಣ್ಣ ಮಕ್ಕಳು ವಯಸ್ಸಿಗೆ ಬರ್ತಾ ಇದ್ದಾರೆ. ತುಂಬಾ ಜನನ ನೋಡ್ಕೋಬಹುದು ನೀವು. ತುಂಬಾ ಜನ ವಯಸ್ಸಿಗೆ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಹೊಟ್ಟೆ ನೋವು ಬರುತ್ತೆ. ಇವಾಗ ಹೆಣ್ಮಕ್ಳಿಗೆ ಮಕ್ಳಾದ್ಮೇಲೂ ತುಂಬಾ ಜನಕ್ಕೆ ಬರ್ತಾ ಇದೆ. ಹೊಟ್ಟೆ ನೋವು ಇರ್ಬೋದು, ಸಿಸ್ಟ್ ಇರ್ಬೋದು, ನಮ್ಮ ಅಂದ್ರೆ ಒಳಗಡೆ ಗಾಯ ಇರ್ಬೋದು, ಪ್ರತಿಯೊಂದನು ನಮಗೆ ಸಾರಿ ಒಂದ್ ಫೋನ್ ಬಂತು. ಅದು ನಮ್ಮ ಹೊಟ್ಟೆ ಭಾಗದಲ್ಲಿ ಏನು ಗರ್ಭಚೀಲನ ನಮ್ಮನ್ನ ಹೊರಗಡೆ ಹಾಕದೇ ಇರೋ ತರ ನೋಡ್ಕೊಳ್ಳುತ್ತೆ. ಮತ್ತೆ ನಮ್ಮ ಗರ್ಭಚೀಲದ ಸ್ನಾಯುವನ್ನ ಟೈಟ್ ಆಗಿ ಹಿಡಿಲಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ಕೊಡುತ್ತೆ. ಥ್ಯಾಂಕ್ಸ್ ಟು ದಿಸ್ ಪ್ರಾಡಕ್ಟ್. ನಮ್ಮ ಹೆಣ್ಣು ಮಕ್ಕಳಿಗೆ ಸೀತೆ ವನವಾಸ ಪಡ್ತಾ ಇರ್ತಾರೆ, ಯಾಕೆ ಪೀರಿಯಡ್ಸ್ ಆದಾಗ. ಆದ್ರೆ ಇದು ಬಂದು ನಮ್ಗೆ ರಾಮನ್ನ ಜೊತೆ ಮಾಡಿದ ಹಾಗಿಷ್ಟು ಖುಷಿ ಕೊಡುತ್ತೆ. ಬಟ್ ಅಂತ ರಿಸಲ್ಟ್ಗಳು ಮತ್ತೆ ತುಂಬಾ ಜನಕ್ಕೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಅಂತವ್ರಿಗೂ ಇದನ್ನ ಸಜೆಸ್ಟ್ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮ್ಯಾಮ್, ಥೈರೋಕಾಪ್ ಅಲ್ಲಿ ನಮ್ಮಲ್ಲಿ ಥೈರಾಕ್ಸಿನ್ ಅನ್ನೋ ಒಂದು ಗ್ರಂಥಿ ಬಿಡುಗಡೆ ಆಗ್ಬೇಕು. ಅದು ನಮಗೆ ಸರಿಯಾಗಿ ಬಿಡುಗಡೆ ಆಗದೆ ಇದ್ದಾಗ, ಅಂದ್ರೆ ನಾವ್ ಹೆಚ್ಚಾಗಿ ಗಂಡ್ಮಕ್ಳು ಇರ್ಬೋದು, ಹೆಣ್ಮಕ್ಳು ಇದ್ರಲ್ಲೇನು ಸರಿ ಸಮಾನನೆ. ಆದ್ರೆ ತುಂಬಾ ಟೆನ್ಷನ್ ತಗೊಂಡು ಯಾವ್ದೋ ಒಂದು ವಿಚಾರವಾಗಿ ತುಂಬಾ ಯೋಚನೆ ಮಾಡಿ ಆ ಗಂಟ್ಲಲ್ಲಿ ನಮ್ಮ ನೋವನ್ನ ನಾವೇ ನುಂಗ್ತೀವಂತೆ. ಸೊ ನಾನು ಇದೊಂದು ಕಡೆ ಓದಿರೋದು ಮತ್ತೆ ವಿಡಿಯೋನು ನಾನು ನೋಡಿದೀನಿ. ಆವಾಗ ಏನಾಗತ್ತೆ, ಅದು ಇದೊಂದು ಕಾಯಿಲೆ ಅಲ್ಲ. ಥೈರಾಯ್ಡ್ ಅನ್ನೋದು ಒಂದು ಕಾಯಿಲೆ ಅಲ್ವೇ ಅಲ್ಲ. ಆದರೆ ನಮ್ಮ ದೇಹವನ್ನ ನುಂಗ್ಬಿಡುತ್ತೆ. ಯಾವ ರೀತಿ ಅಂದ್ರೆ ನಮ್ ನುಂಗದಾಗ ಆ ನೋವೆಲ್ಲ ಬಂದು ಗಂಟ್ಲಲ್ಲಿ ಸೇರುತ್ತೆ. ಅವಲ್ಲಿ ನಮ್ಗೆ ಥೈರಾಕ್ಸಿನ್ ಅನ್ನೋ ಒಂದು ಗ್ರಂಥಿ ಬಿಡುಗಡೆ ಆಗತ್ತೆ. ಆ ಗ್ರಂಥಿ ಏನಾಗುತ್ತೆ, ಬಿಡುಗಡೆ ಆಗಲ್ಲ. ಬಿಡುಗಡೆ ಆಗದೆ ಇದ್ದಾಗ ಗಂಟ್ಲು ಊತ ಬರುವಂತದ್ದಾಗಿರ್ಬೋದು, ಯಥೇಚ್ಛವಾಗಿ ಕೋಪ ಬರುವಂತಾಗಿರ್ಬೋದು, ಮೈ ಊತ ಜಾಸ್ತಿ ಆಗ್ತಾ ಇರ್ಬೋದು. ಅಲ್ಲಿಂದ ನಮ್ಗೆ ಸಿಮಿಲಾರ್ ಅದಕ್ಕೆ ಸಂಬಂಧಪಟ್ಟಂತ ಒಂದೊಂದೇ ಕಾಯಿಲೆಗಳು ಹೆಚ್ಚುತ್ತಾ ಹೋಗ್ತಾ ಇರುತ್ತೆ. ಸೊ ಆ ತರ ಥೈರಾಯ್ಡ್ ಇರುವಂತವ್ರು ಇವತ್ತು 150 mg ಇಂದ ಇವತ್ತು 0 ಟ್ಯಾಬ್ಲೆಟ್ ಗೆ ಬಂದಂತವ್ರು ತುಂಬಾ ರಿಸಲ್ಟ್ಸ್ ಇದೆ. ನಮ್ಮ ಥೈರೋಕಾಪ್ ಯೂಸ್ ಮಾಡಿ. ನೆಕ್ಸ್ಟ್ ಪಿಲೋಕಾಪ್ ಯಾರಿಗೆ? ಪೈಲ್ಸ್ ಇರುವಂತವ್ರಿಗೆ. ಪೈಲ್ಸ್ ಅಲ್ಲಿ 3 ತರವಾದಂತ ಪೈಲ್ಸ್ ಇರುತ್ತೆ. ಅಂದ್ರೆ ಫಿಷರ್, ಪಿಸ್ತುಲಾ ಮತ್ತೆ ಪೈಲ್ಸ್. ಈ 3 ತರ ಇರುತ್ತೆ. ಈ ಪೈಲ್ಸ್ ಅನ್ನೋದು ಬಂದು ಮನುಷ್ಯನಿಗೆ ಕುತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಅವ್ರ ಕಷ್ಟ ಅಂತೂ ಯಾರಿಗೂ ಬೇಡ ಭಗವಂತ. ಆದ್ರೆ ನೀವ್ ಇದನ್ನ ಸಜೆಸ್ಟ್ ಮಾಡೋದ್ರಿಂದ ಡಾಕ್ಟರ್ ಹೇಳ್ತಾರೆ, ಆಯ್ತಪ್ಪ ಬನ್ನಿ ಅನ್ಬಿಟ್ಟು ಮೆಡಿಸನ್ ಏನ್ ಕೊಡ್ಬೇಕೋ ಕೊಡ್ತಾರೆ. ಅವ್ರ್ ಮಾಡಕ್ ಆಗೋದು ಇಷ್ಟೇನೆ. ಪಾಪ ಅವ್ರಿಗೇನ್ ಗೊತ್ತಿರುತ್ತೆ, ಗಂಟ್ನ ಕರಗ್ಸಕ್ ಅವ್ರಿಗ್ ಬರಲ್ಲ. ಒಳಗಡೆ ಗಡ್ಡೆ ಇದೆ, ಆ ಗಡ್ಡೆ ಕರಗ್ಸಕ್ಕೆ ಇನ್ನು ಯಾವ್ದು ಮೆಡಿಸನ್ ಇಲ್ಲ. ಆದ್ರೆ ನಿಮ್ಗೆ ಪೈಲ್ಸ್ ಅನ್ನೋದು ತುಂಬಾ ತೊಂದರೆ ಕೊಡ್ತಾ ಇದೆ ಅಂತಂದಾಗ ಅದನ್ನ ಎಳ್ದು ನಿಮ್ಗೆ ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡಿ ಕಳಿಸ್ತಾರೆ. ಆದ್ರೆ ಅದು ಮತ್ತೆ ಮೊಳಕೆ ಹೊಡಿಯುತ್ತೆ. ಮೊಳಕೆ ಹೊಡೆದಾಗ ಅದೇನಾಗತ್ತೆ, ಮತ್ತೆ ನಿಮಗೆ ಮತ್ತೆ ಸೇಮ್ ಆಸ್ ಇಟ್ ಇಸ್. ಏನು ಪಿಲೋಕಾಪ್ ತಗೊಳೋದಕ್ ಮುಂಚೆ ನೀವ್ ಯಾವ ರೀತಿ ಇರ್ತಿತ್ತು ಹಳೆ ಸ್ಟೈಲು, ಅದೇ ನೋವು, ಅದೇ ಬ್ಲೀಡಿಂಗು, ಅದೇ ತರ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೀವು ಪಿಲೋಕಾಪ್ ನಾವು ಸಜೆಸ್ಟ್ ಮಾಡೋದ್ರಿಂದ ದೇಹದಲ್ಲಿ ಒಳಗಡೆ ರಚನೆ ಆಗಿರುವಂತ ಗಡ್ಡೆ, ಅಂದ್ರೆ ನಿಮ್ಮ ಹೊಟ್ಟೆ ಭಾಗದಲ್ಲಿ ಏನು ಗಡ್ಡೆ ಇದೆ ಆ ಗಡ್ಡೆನ ನಿರ್ನಾಮ ಮಾಡುತ್ತೆ.
ಅಂದ್ರೆ ಸಣ್ಣದಾಗಿ ಮಾಡುತ್ತೆ. ಫಸ್ಟ್ ದೊಡ್ಡ ಗಡ್ಡೆ ಇರೋದಕ್ ಚಿಕ್ಕದ್ ಮಾಡುತ್ತೆ, ಚಿಕ್ಕದಿಂದ ಮತ್ತೆ ಚಿಕ್ಕದ್ ಮಾಡಿ ಮತ್ತೆ ಚಿಕ್ಕದ್ ಮಾಡಿ ಅದು ನಿಮ್ಮ ಯಾವ್ದಾದ್ರು ಮಲಗಳಲ್ಲಿ ಹೊರಗಡೆ ಬರುವಂತ ಕೆಲ್ಸವನ್ನ ಮಾಡತ್ತೆ. ಸೊ ಇದನ್ನ ತುಂಬಾ ಉಷ್ಣ ಇರುವಂತವ್ರಿಗೆ ಇವರಿಗೆ ಸಜೆಸ್ಟ್ ಮಾಡಿದಾಗ ತ್ರಿಫಲ ಇದ್ರ ಜೊತೆ ಕೊಡ್ತೀವಿ ಕಾಂಬಿನೇಷನ್ ಆಗಿ, ಮತ್ತೆ ತ್ರಿಫಲ ಮತ್ತೆ ಅಲಿವೆರಾ ಕೊಡ್ತೀವಿ. ಅಂದ್ರೆ ಉಷ್ಣ ಆಗದೆ ಇರ್ಲಿ, ನೆಕ್ಸ್ಟ್ ಮೋಷನ್ ಈಸಿ ಆಗ್ಲಿ ಅನ್ನೋ ತರದಲ್ಲಿ ನಾವು ಪಿಲೋ ಕಾಪಿಗೆ ಕೊಡ್ತೀವಿ. ನೆಕ್ಸ್ಟ್ ಸ್ಟೋನೋ ಕಾಪ್. ಯಾರಿಗೆ ಸ್ಟೋನೋ ಕಾಪು? ಪ್ರತಿಯೊಬ್ರುನು ನಮ್ಮ ಕಿಡ್ನಿ ಯಾರ್ಯಾರಿಗೆ ಚೆನ್ನಾಗಿರ್ಬೇಕೋ ಅವರೆಲ್ಲಾನು ನಾವು ಯೂಸ್ ಮಾಡ್ಬೋದು. ಅಂದ್ರೆ ಬಂದ ಮೇಲೆ ತಗೊಂಡು ಆರೋಗ್ಯನ ನೋಡ್ಕೊಳ್ಳೋದು ಬೇರೆ ತರ, ಆದ್ರೆ ಬರೋದಿಕ್ ಮುಂಚೆ ನಾವು ಚೆನ್ನಾಗಿರ್ಬೇಕು ನಮ್ಮ ಕಿಡ್ನಿ ಅಂತಂದಾಗ ಅಂತವ್ರನ್ನ ಯೂಸ್ ಮಾಡ್ಬೋದು. ನಾವು ತಿನ್ನುವಂತ ಊಟದಲ್ಲಿ ಅಂದ್ರೆ ನಾವೊಂದು ಟೊಮೆಟೊ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಟೊಮೆಟೊ ನಾವು ತಿಂದಾಗ ಜೀರ್ಣವಾಗಿರಲ್ಲ, ಆಯ್ತಾ? ಅದಕ್ಕೆ ತುಂಬಾ ಜನ ಈ ಕಿಡ್ನಿ ಸ್ಟೋನ್ ಇರುವಂತವ್ರಿಗೆ, ಪೈಲ್ಸ್ ಇರುವಂತವ್ರಿಗೆ ಟೊಮೆಟೊನ ಬೀಜನ ಯೂಸ್ ಮಾಡ್ಬಾರ್ದು, ಬದ್ನೆಕಾಯಲ್ಲಿ ಬೀಜ ಇರುತ್ತೆ ಯೂಸ್ ಮಾಡ್ಬಾರ್ದು, ಈ ತರ ಹೇಳ್ತಾರೆ. ಅಂದ್ರೆ ಸೀಡ್ಸ್ ಅಲ್ಲಿ ಹೋಗಿ ನಮ್ಮಲ್ಲಿ ಎಲ್ಲಾದ್ರೂ ಹೋಗಿ ಕೂತಾಗ ಅದು ನಮ್ಗೆ ಸ್ಟೋನ್ ಆಗಿ ಕನ್ವರ್ಟ್ ಆಗತ್ತೆ. ಹಂಗಾಗಿ ನಮ್ಮ ಸ್ಟೋನೋ ಕಾಪು ತಗೊಳ್ಳೋದ್ರಿಂದ ಅಲ್ಲಿ ಒಳಗಡೆ ನಿಮ್ಮ ಕಿಡ್ನಿಯ ಭಾಗನ ಏನಿರುತ್ತೆ ಅದೆಲ್ಲ ನಿಮ್ಗೆ ಕ್ಲೀನ್ ಮಾಡ್ಕೊಡುತ್ತೆ, ಚೆನ್ನಾಗ್ ಆಗೋ ರೀತಿ ನೋಡ್ಕೊಳತ್ತೆ. ಮತ್ತೆ ನಿಮ್ಗೆ ಮುಂದೆನೂ ಅಷ್ಟೇ ಯಾವ್ದೇ ರೀತಿ ಸ್ಟೋನ್ಸ್ ಬರ್ದಿರಂಗೆ. ನಾವ್ ಯಾವ್ದು ಊಟದಲ್ಲಿ ಮಣ್ಣು ಕಲ್ಲು ತಿನ್ನಲ್ಲ, ಆದ್ರೂನು ನಮ್ಗೆಲ್ಲ ಸ್ಟೋನ್ ಅಂದ್ರೆ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುವಂತದೇ ಸ್ಟೋನ್ಸ್. ಆ ಸ್ಟೋನ್ಗಳನ್ನ ಹೊರಗಡೆ ತೆಗೆದು ಹಾಕುವಂತ ಸೂಪರ್ ಆಗಿ ರಿಸಲ್ಟ್ ಕೊಡುತ್ತೆ ನಮ್ಮ ಸ್ಟೋನೋ ಕಾಪು. ನೆಕ್ಸ್ಟ್ ಅಲರ್ಜಿ ಕಾಪು. ಅಲರ್ಜಿ ಅಂದ್ರೆ ಮನುಷ್ಯನಿಗೆ ಯಾವ್ದೇ ರೀತಿಯಾದ ಕೆಲವ್ರಿಗೆ ಅಲರ್ಜಿ, ಕೆಲವ್ರಿಗೆ ಊದ್ಬತ್ತಿ ಹೊಗೆ ಕೊಡೋದ್ರೆ ಅಲರ್ಜಿ. ನನ್ ಫ್ರೆಂಡ್ ಒಬ್ರು ಇದ್ರು, ಸೊ ಅವರಿಗೆ ಅದನ್ನ ಸಜೆಸ್ಟ್ ಮಾಡಕ್ಕೆ ಆಗ್ಲಿಲ್ಲ ಇನ್ನ. ಆದ್ರೆ ಅವ್ರಿಗೆ ಅಲರ್ಜಿ ಅಂದ್ರೆ ಊದ್ಬತ್ತಿ ಸ್ಮೆಲ್ ಕಂಡ್ರೆ ಮೂಗ್ ಮುಚ್ಕೊಂಡು ಹೊರಗಡೆ ಹೋಗೋರು, ಎಷ್ಟು ಘಮ್ ಅಂತಿರುತ್ತೆ ಊದ್ಬತ್ತಿ ಸ್ಮೆಲ್. ಆದ್ರೆ ಅವ್ರಿಗೆ ಅಲರ್ಜಿ, ಅದ್ರಲ್ಲಿ ಒಂದು ಅಲರ್ಜಿ. ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲವರಿಗೆ ಕೋಲ್ಡಿಗೆ ಅಲರ್ಜಿ ಆಗುತ್ತೆ, ಕೆಲವ್ರು ನೀರ್ ಕುಡ್ದಾಗ ಅಲರ್ಜಿ ಆಗ್ತಾ ಇರ್ತದೆ, ನಾವ್ ಹಾಕೋ ಬಟ್ಟೆಯಿಂದ ಅಲರ್ಜಿ ಆಗ್ತಾ ಇರ್ತದೆ, ಕೆಲವರಿಗೆ ಬಟ್ಟೆ ಬದಲಾಯಿಸಿದಾಗ ಅವರಿಗೆ ಅಲರ್ಜಿಗಳಾಗ್ತಾ ಇರ್ತದೆ. ಸೊ ಅಂತವರಿಗೆ ನಾವು ಧಾರಾಳವಾಗಿ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಅಲರ್ಜಿ ಕಾಪು ಕೊಡೋದ್ರಿಂದ ಅವ್ರಿಗೆ ಯಾವ್ದೇ ರೀತಿಯಾದ ಅಲರ್ಜಿಯನ್ನ ಕಮ್ಮಿ ಮಾಡ್ಕೋಬಹುದು. ಸೊ ಅಂತವ್ರಿಗೆ ಕೊಟ್ ನೋಡಿ, ತುಂಬಾ ಜನಕ್ಕೆ ವೀಸಿಂಗ್ ಇರುತ್ತೆ, ಅಂತವ್ರಿಗೂ ನೀವು ಇದನ್ನ ಧಾರಾಳವಾಗಿ ಸಜೆಸ್ಟ್ ಮಾಡ್ಬೋದು. ಅಂದ್ರೆ ಶ್ವಾಸಕೋಶದಲ್ಲಿ ಯಾವ್ದೇ ರೀತಿಯಾದ ಕಲ್ಮಶಗಳಿದ್ರು ನಿಮಗೆ ಆಟೋಮೆಟಿಕ್ ಆಗಿ ತೆಕ್ಕೊಡುತ್ತೆ. ಸೊ ನೆಕ್ಸ್ಟ್ ಮ್ಯಾಮ್, ತ್ರಿಫಲ ಅಂದ್ರೆ 3 ಹಣ್ಣಿಂದ ಮಾಡಿರುವಂತದೇ ತ್ರಿಫಲ ಜ್ಯೂಸು. ಅಂದ್ರೆ ಹಳೆ ಕಾಲದಲ್ಲಿ ತ್ರಿಫಲ ಚೂರ್ಣ ಅಂತ ತಗೊಂಡ್ ತಿಂತಾ ಇದ್ರು. ಈಗ ಯಾವ್ದು ಮಾಡ್ತಾ ಇದೀವಿ ನಾವು? ಯಾಕೆ ಅಂತಂದ್ರೆ ಅತಿ ಹೆಚ್ಚಿನಾಗಿ ಫೈಬರ್ಸ್ ಇರುತ್ತೆ ನಮ್ಮ ತ್ರಿಫಲ ಚೂರ್ಣದಲ್ಲಿ. ನಾನು ಹೇಳಿದೆ ನಿಮ್ಗಾಗ್ಲೇ, ಊಟದ ಮುಂಚೆ ನಮಗೆ ಫೈಬರ್ ಅಂದ್ರೆ ಅತಿ ಹೆಚ್ಚವಾಗಿ ಹೊಟ್ಟೆ ಭಾಗ, ಈ ಮಧ್ಯಪ್ರದೇಶ ಅನ್ನೋದು ಸೂಪರ್ ಆಗಿದ್ರೆ ನಮ್ಗೆ ಯಾವ್ದೇ ಕಾಯಿಲೆ ಕಸಾಲೆಗಳು ಬರೋಲ್ಲ. ತ್ರಿಫಲ ನಾವು ತಗೊಳ್ಳೋದ್ರಿಂದ ನಮ್ಮ ಹೊಟ್ಟೆ ಭಾಗವನ್ನ ಕ್ಲೀನ್ ಮಾಡತ್ತೆ. ಅಂದ್ರೆ ನಮ್ಮ ಹೊಟ್ಟೆ ಭಾಗದಲ್ಲಿ ಎಷ್ಟು ತರ ಒಳಗಡೆ ಪೈಪ್ಸ್ ತರ ಇರುತ್ತಲ್ವಾ, ಏನಂತಾರ ಅದ್ ನಂಗೆ ಹೇಳಕ್ ಬರ್ತಾ ಇಲ್ಲ. ಸೊ ಅದೆಲ್ಲ ನಿಮ್ಗೆ ಕ್ಲೀನ್ ಮಾಡ್ಕೊಂಡು ರೆಗ್ಯುಲರ್ ಮೋಷನ್ಸ್, ನಮ್ಮ ಹೊಟ್ಟೆ ಭಾಗದಲ್ಲಿ ಯಾವ್ದಾದ್ರು ನಾವ್ ತಿನ್ನುವಂತ ಊಟ ಜೀರ್ಣವಾಗದೆ, ತುಂಬಾ ಜನ ಊಟದ್ದು ವಿಚಾರದಲ್ಲಿ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾರೆ, ಆತರವಾಗಿ ಊಟ ಮಾಡ್ತಾರೆ. ಊಟ ಮಾಡಿದಾಗ ಅಗಿಯಲ್ಲ. ಒಂದು ಮನುಷ್ಯನಿಗೆ ತಿಳ್ಕೊಳ್ಳಿ, ಒಂದು ಸಲ ನಮ್ಮ ಬಾಯಿಗೆ ಹಾಕೋ ಊಟ 32 ಸಲ ಅಗಿಬೇಕಂತೆ. ತುಂಬಾ ಜನಕ್ಕೆ ಇದ್ರ ನಾಲೆಡ್ಜ್. ಯಾಕೆಂದ್ರೆ ನಮ್ಮ ಹೊಟ್ಟೆ ಭಾಗದಲ್ಲಿ ಎಲ್ಲೂ ಹಲ್ಲೇ ಇಲ್ಲ. ಎಲ್ಲಾದ್ರೂ ಹಲ್ಲಿದ್ರೆ ಬಿಡಪ್ಪ ನಾನು ಇಲ್ಲಿ ಬಿಟ್ಟಿದೀನಿ, ಊಟ ತಿಂದಿದೀನಿ, ಒಳಗಡೆ ಹೋಗಿ ಎಲ್ಲೋ ಹೋಗಿ ಈ ಹಲ್ಲು ಕಚ್ಕೊಳುತ್ತೆ, ಈ ಹಲ್ಲು ಜೀರ್ಣ ಮಾಡ್ಕೊಡುತ್ತೆ ಅಂತ ಹೇಳ್ಬೋದು. ಆದ್ರೆ ನಮ್ಮ ಹೊಟ್ಟೆ ಭಾಗದಲ್ಲಿ 32 ಸಲ ಜಗ್ಗಿಯಕ್ ಆಗದೆ ಹೋದ್ರು ಪರವಾಗಿಲ್ಲ, ನೀವು ತುಂಬಾ ಗಟ್ಟಿ ಪದಾರ್ಥನ ಅಗಿತೀರಲ್ಲ, ಆ ಅಗಿಯುವಂತ ಪದಾರ್ಥವನ್ನ ದಯವಿಟ್ಟು ನಿಮ್ಮ ಹೊಟ್ಟೆ ಭಾಗದಲ್ಲಿ ಯಾವ್ದೇ ತರ ಹಲ್ಲಿಲ್ಲ, ದಯವಿಟ್ಟು ಅಗದು ತಿನ್ನಿ ಊಟನ. ಆದಷ್ಟು ಗ್ಯಾಸ್ಟ್ರಿಕ್ ಗಳು ಕಡಿಮೆ ಆಗುತ್ತೆ ನಿಮ್ಗೆ. ಸೊ ತ್ರಿಫಲ ಕೊಡೋದ್ರಿಂದ ನಿಮ್ಗೆ ಫೈಬರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ನಿಮ್ಮ ಹೊಟ್ಟೆ ಭಾಗದಲ್ಲಿ ಇರುವಂತ ಎಲ್ಲಾ ನಳಗಳಲ್ಲೂ ಡಿಟಾಕ್ಸ್ ಮಾಡ್ಕೊಡುತ್ತೆ. ಸೊ ಥ್ಯಾಂಕ್ಸ್ ಟು ತ್ರಿಫಲ, ಇದು ಅಮೇಝಿಂಗ್ ಪ್ರಾಡಕ್ಟ್ಸ್. ನಮ್ಮ ಇದರಲ್ಲಿ ಯಥೇಚ್ಛವಾಗಿ ಅಂದ್ರೆ ನಲ್ಲಿಕಾಯಿ ಹಾಕಿದ್ದಾರೆ. ಇದು ಪ್ರತಿದಿನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸೊ ನೆಕ್ಸ್ಟ್ ಬ್ರೈನೋಕಾಪ್. ಬ್ರೈನೋಕಾಪ್ ಯಾವ್ದಕ್ಕಪ್ಪ ಯೂಸ್ ಮಾಡ್ಬೇಕು ಅಂತಂದ್ರೆ, ತುಂಬಾ ಮರಗುಳಿತನ ಇರ್ತದೆ ಅಂತವ್ರು ನೆನಪಿನ ಶಕ್ತಿ ಹೆಚ್ಚಿಸ್ತಾ ಹೋಗ್ಬೋದು.
ಎಲ್ಲಾ ಮಕ್ಳಿಗೂ ದಯವಿಟ್ಟು ನಿಮ್ಮ ಮಕ್ಳಿಗೆ ಈಗ್ಲಿಂದಾನೇ ಸರಿಯಾಗಿ ಓದ್ತಾ ಇಲ್ಲ, ನೆನ್ಪೇ ಇಟ್ಕೊಳಲ್ಲ ನನ್ ಮಗು, ಬರಿತಾ ಇರ್ತೆ ಅಂತ. ನನ್ಗೇನಾದ್ರೂ ಸಿಕ್ಕಿದ್ರೆ ನನ್ ಮಗನ್ಗೆ ಚಿಕ್ಕ ಮಗುವಿಂದ ಉಳ್ಕೊಂಡ್ ಬಂದ್ಬಿಡ್ತಿದ್ದೆ. ನಮ್ ಮನೆ ಬರ ಈಗ ಸಿಕ್ಕಿದೆ, ಏನು ಮಾಡಕ್ ಆಗಲ್ಲ, ಅವ್ರ ಆಗ್ಲೇ ಓದೇ ಮುಗಿಸ್ಬಿಟ್ರು ನಮ್ಮ ಮನೇಲಿರೋ ಮಗು. ಸೊ ಈ ಬ್ರೈನ್ ಕಪ್ ಕೊಡೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚ್ತಾ ಹೋಗುತ್ತೆ. ಏನಾದ್ರೂ ನಾವ್ ಅಲ್ಲಿ ಇಲ್ಲಿ ಕೀವುಗಳು ಮರ್ತಿರ್ತೀವಿ ಅಂತವ್ರು ಬ್ರೈನೋ ಕಾಪ್, ಮತ್ತೆ ತುಂಬಾ ಜನಕ್ಕೆ ಅರ್ಥಲೆ ನೋವು ಬರ್ತಾ ಇರುತ್ತೆ ಅಂತವ್ರಿಗೆ ಬ್ರೈನೋ ಕಾಪನ್ ಅಂದ್ರೆ ಬ್ರೈನಿಗೆ ಸಂಬಂಧಪಟ್ಟ ಯಾವ್ದಾದ್ರು ಒಂದು ಕಾಯಿಲೆಗಳಿತ್ತು ಅಂತಂದ್ರೆ ಧಾರಾಳವಾಗಿ ನಾವು ಬ್ರೈನೋ ಕಾಪನ ಸಜೆಸ್ಟ್ ಮಾಡಿದ್ರೆ ತುಂಬಾನೇ ಅವ್ರಿಗೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ತುಂಬಾ ಜನ ನೋಡಿ ನಿಮ್ಯಾನ್ಸ್ ಗಳಲ್ಲಿ ಬ್ರೈನಿಗೆ ಸಂಬಂಧಪಟ್ಟ ಕಾಯಿಲೆ ಇರುವಂತವ್ರೆ ತುಂಬಾ ಜನ. ನೆಕ್ಸ್ಟ್ ಇದು ನಿಮ್ಯಾನ್ಸ್ ಪಕ್ಕ ಇರುವಂತದ್ದು ಇದು ಕಾರ್ಬೋಕಾಪ್, ಕಿದ್ವಾಯಲ್ಲಿರೋದು ಅಲ್ಲೇ ಪಕ್ಕದಲ್ಲೇ ಇದೆ. ಸೊ ಆ ಕಡೆ ನಿಮ್ಯಾನ್ಸು, ಈ ಕಡೆ ಅದ್ ಬಂದು ನಿಮ್ಯಾನ್ಸಿಗೆ ಸಂಬಂಧಪಟ್ಟಿದ್ದು, ಇದು ಬಂದು ಕಿದ್ವಾಯ್ಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಕಿದ್ವಾಯ್ಗೆ ಸಂಬಂಧಪಟ್ಟಿದ್ದೇನು ಅಂತಂದ್ರೆ ಕ್ಯಾನ್ಸರ್. ಕ್ಯಾನ್ಸರ್ ಅಂದ್ರೆ ತಮಾಷೆ ಅಲ್ಲ. 1 ಸ್ಟೇಜು 2ನೇ ಸ್ಟೇಜ್ ಅಲ್ಲಿ ಇರೋರ್ನ ನಾವು ಬದುಕಿಸ್ಕೋಬಹುದು, 3ನೇ ಸ್ಟೇಜ್ ಅಲ್ಲಿ ಇದ್ದವ್ರನ್ನ ಬದುಕಿಸ್ಕೊಟ್ಟಿದೆ ನಮ್ಮ ಕಾರ್ಬೋಕಾಪ್ ಥ್ಯಾಂಕ್ಸ್ ಟು ದಿಸ್ ಪ್ರಾಡಕ್ಟ್. 3ನೇ ಸ್ಟೇಜ್ ಇಂದ ಇವತ್ತು 0 ಸ್ಟೇಜ್ಗೆ ತಂದು ಬಿಟ್ಕೊಟ್ಟಿದೆ. ಆದ್ರೆ ಯಾವ್ದೇ ತರವಾದಂತ ಕಾಯಿಲೆಗೆ ಮಾತ್ರ ಮದ್ದೇ ಇಲ್ಲ. ಮದ್ದಿದೆ, ಆದ್ರೆ ಉಳಿತೀವಿ ನಾವು ಅನ್ನೋ ಯಾವ್ದೇ ಗ್ಯಾರಂಟಿಗಳಾಗ್ಲಿ ಇದ್ರಲ್ಲಿ ಇಲ್ವೇ ಇಲ್ಲ. ಡಾಕ್ಟ್ರು ಮೆಡಿಸನ್ ಕೊಡ್ತಾರೆ, ಇನ್ನೊಂದ್ 6 ತಿಂಗಳು 3 ತಿಂಗಳು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕಾರ್ಬೋಕಾಪ್ ಯೂಸ್ ಮಾಡೋದ್ರಿಂದ ನಾವು ಸಾವನ್ನೇ ಗೆದ್ದು ಬಂದವರು ಇದಾರೆ. ನಮ್ಮ ಕ್ಯಾನ್ಸರ್ ಪೇಷಂಟ್ ಇವತ್ತು ನಮ್ಮ ಒಟ್ಟಿಗೆನೆ ನಮ್ಮ ವಿಷ್ಟ ಸಂಸ್ಥೆಯಲ್ಲಿ ಕೆಲ್ಸಾನೇ ಮಾಡ್ತಾ ಇದಾರೆ ಕಾರ್ಬೋಕಾಪ್ ತಗೊಂಡು. ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನಮ್ಮ ಕಾರ್ಬೋಕಾಪ್ ಥ್ಯಾಂಕ್ಸ್ ಟು ದಿಸ್ ಪ್ರಾಡಕ್ಟ್. ನೆಕ್ಸ್ಟ್ ನೋನಿ ಮಹಾರಾಜರು ಯೂಸ್ ಮಾಡ್ತಾ ಇದ್ದಿದ್ರಂತೆ. ಒಂದು ನೋನಿ ಹಣ್ಣು, ಇದು ಹಣ್ಣನ್ನ ನೋನಿ ಹಣ್ಣು ಅಂದ್ರೆ ಅದು ರಾಜರು ಮಾತ್ರ ಯೂಸ್ ಮಾಡ್ತಾ ಇದ್ರಂತೆ. ಏನಕ್ಕಪ್ಪ ಅಂದ್ರೆ ಅವ್ರಿಗೆ ಗಟ್ಟಿ ಇರ್ಬೇಕು, ನಮ್ಮ ಹ್ಯುಮಿನಿಟಿ ಜಾಸ್ತಿ ಆಗ್ಬೇಕು. ಸೂಪರ್ ಡೂಪರ್ ಅಂತ ಅಂದ್ರೆ 1 ತರ ತುಳಸಿ ಗೊತ್ತು, ನಮ್ಮ ಮನೆ ಹತ್ರ 2 ತರ ತುಳಸಿ ಗೊತ್ತು. ಆದ್ರೆ ಇಲ್ಲಿ 5 ತರ ತುಳಸಿಯನ್ನ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಅಂದ್ರೆ ಅದನ್ನ ನೀರಲ್ಲಿ ಹಾಕಿ ತಂದು ಬೇಯಿಸಿ ಅದೇನೋ ಒಂದು ಹದವಾಗಿ ಕಾಯಿಸಿ ಏನು ಡ್ರಾಪ್ಸ್ ಎಲ್ಲ ಅಬ್ಸರ್ವ್ ಮಾಡಿಸಿ ಅದನ್ನ ನೀಟಾಗಿ ಒಂದು ಬಾಟಲ್ಗೆ ತುಂಬಿ ಕೊಡ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ತುಳಸಿ ತೀರ್ಥ ಏನು ದೇವ್ರ ಪ್ರಸಾದ ತರ ನಮ್ ಮನೆಯಲ್ಲಂತೂ ಅದೇನೆ, ಒಂದು ಡ್ರಾಪ್ ಹಾಕೊಂಡು ನಾವು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡತ್ತೆ, ಒಳಗಡೆ ಇರುವಂತ ಗಲೀಜು ಹೊರಗಡೆ ಬರೋದಿಕ್ಕೆ ಹೆಲ್ಪ್ ಆಗತ್ತೆ. ಮನೆ ಒಳಗೆ ಹಾಕೊಂಡು ಒರ್ಸಿದ್ರೆ ಅದು ತುಂಬಾನೇ ನಮ್ಗೆ ಒಂದು ಡ್ರಾಪ್ ಹಾಕೋದ್ರಿಂದ ಘಮ್ ಅಂತ ಇರುತ್ತೆ. ನೆಕ್ಸ್ಟ್ ಒಬೆಕಾಪ್ ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಅಂದ್ರೆ ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಇರುತ್ತೆ. ನಮ್ಮ ದೇಹದ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಿಕ್ಕೆ, ಕೆಟ್ಟ ಕೊಬ್ಬನ್ನ ತೆಗೆದು ನಮ್ಮ ಬ್ಲಡ್ ಅಲ್ಲಿ ಇರುವಂತ ಕೊಬ್ಬುಗಳನ್ನೆಲ್ಲ ತೆಗೆದು ನಮಗೆ ಮೆಟಬಾಲಿಸಮ್ ಜಾಸ್ತಿ ಬೂಸ್ಟ್ ಮಾಡುತ್ತೆ. ಮೆಟಬಾಲಿಸಮ್ ಹೆಚ್ಚಿನದಾಗಿ ಚೆನ್ನಾಗಿ ಬೂಸ್ಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ವೆಯ್ಟ್ ಲಾಸ್ ಹೆಲ್ಪ್ ಆಗತ್ತೆ. ವೆಯ್ಟ್ ಲಾಸ್ಗೆ ಇದನ್ನ ತಗೊಂಡ್ರೆ ವೆಯ್ಟ್ ಲಾಸ್ ಆಗಲ್ಲ, ಬಟ್ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಇಂಚ್ ವೈಸ್ ಅಂದ್ರೆ ಸ್ವಲ್ಪನೇ, ಅರ್ಧ ಕೆಜಿ 5 ಕೆಜಿ 10 ಕೆಜಿ ಏಕಾಏಕಿ ಆಗಲ್ಲ. ಅರ್ಧ ಕೆಜಿ 1 ಕೆಜಿ 2 ಕೆಜಿ ಆ ತರ ನಿಮ್ಗೆ ಪ್ರತಿ ತಿಂಗಳು ರಿಸಲ್ಟ್ ಕೊಡ್ತಾ ಬರುತ್ತೆ. ಸೊ ನಾನ್ ಬಂದಿದ್ದು ಒಬೆಕಾಪ್ಗೋಸ್ಕರನೇ ಥ್ಯಾಂಕ್ಸ್ ಟು ಪ್ರಾಡಕ್ಟ್. ನೆಕ್ಸ್ಟ್ ಹರ್ಬಲ್ ಬಾತ್ ಬಾರ್ ಅಂದ್ರೆ ಈ ಸೋಪ್ ನಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ ಯಾರೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೋ ಅಂತವ್ರು ಇದನ್ನ ಧಾರಾಳ ಬಳಸ್ಬೋದು. ಹೊರಗಡೆ ಹಾಕುವಂತ ಏನು ಕೆಮಿಕಲ್ಸ್ ಇರುತ್ತೆ ನಮ್ಮಲ್ಲಿ ವಿತೌಟ್ ಕೆಮಿಕಲ್ ಅಂದ್ರೆ ಯಾವ್ದೇ ನಮ್ಮ ಸ್ಕಿನ್ನಿಗೆ ಅಂದ್ರೆ ನಮ್ಮ ಚರ್ಮಕ್ಕೆ ಯಾವ್ದೇ ಒಂದು ರೋಗ ಬರ್ದೇ ಇರೋ ತರ, ತುರಿಕೆ ಬರ್ದೇ ಇರೋ ತರ, ಹಾನಿ ಆಗದೆ ಇರೋಂತ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿ ನಮ್ಮ ಹರ್ಬಲ್ ಬಾತ್ ಬಾರು ತುಂಬಾ ಚೆನ್ನಾಗಿ ನೋಡ್ಕೊಳತ್ತೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗತ್ತೆ ಮತ್ತೆ ಗ್ಲೋ ಬರುತ್ತೆ. ನೆಕ್ಸ್ಟ್ ಡೆಂಟೋಕಾಪ್ ಕ್ರೀಮ್ ಅಂತಂದ್ರೆ ಇದಂತೂ ಅಮೇಸಿಂಗ್ ಪ್ರಾಡಕ್ಟ್. ನಮ್ಮಲ್ಲಿ ಎಲ್ಲ ಸುಟ್ಟು ಗಾಯಗಳಿಗೆ ಹಾಕ್ಬೋದು, ಮತ್ತೆ ಯಾವ್ದಾದ್ರು ಒಂದು ಪ್ರಾಣಿಗಳ ಮೇಲೂ ನಾವು ಪ್ರಯೋಗವನ್ನು ಮಾಡಿದೀವಿ. ಅಂತ ಅಮೇಸಿಂಗ್ ರಿಸಲ್ಟ್ ಇದು. ಮತ್ತೆ ಯಾರಿಗೊಬ್ರಿಗೆ ಕಾಲಿಗೆ ಹುಳ ಬಿದ್ದಿತ್ತು ಅಂತವ್ರಿಗೆ ನೋನಿಯನ್ನ ಮಿಕ್ಸ್ ಮಾಡಿ ಯೂಸ್ ಮಾಡಿ ಅಂತ ಹೇಳಿದ್ವಿ. ಸೊ ಅವ್ರಿಗೆ ಇವತ್ತು ಹುಳ ಎಲ್ಲ ಕಡಿಮೆ ಆಗಿ ಸೂಪರ್ ಆಗಿದೆ ಸ್ಕಿನ್. ನೆಕ್ಸ್ಟ್ ಇನ್ನು ತುಂಬಾನೇ ಇವತ್ತು ಅದ್ರ ವಿತ್ ಫೋಟೋ ನಾನು ನಿಮ್ಮ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ ಆರ್ಕೆ ಫ್ಯಾಮಿಲಿನಲ್ಲಿ. ಸೊ ನೆಕ್ಸ್ಟ್ ಹೇರ್ ಕ್ಲೆನ್ಸರ್, ನಮ್ಮ ಹೇರ್ ಅಂದ್ರೆ ನಮ್ಮ ಕೂದಲು ಯಾರಿಗೆ ಗಟ್ಟಿಯಾಗಿರ್ಬೇಕು, ಬುಡದಿಂದಾನೇ ಗಟ್ಟಿಯಾಗಿರ್ಬೇಕು, ಕ್ಲೆನ್ಸ್ ಮಾಡಿದಾಗ ಯಾವ್ದೇ ಡ್ಯಾಂಡ್ರಫ್ ಆಗಿರ್ಬೋದು, ಅಂದ್ರೆ ಬಿಳಿ ಹೊಟ್ಟು, ನಮ್ಮ ತಲೆ ಕೂದಲಲ್ಲಿರುವಂತ ಹೊಟ್ಟುಗಳು ಹೋಗ್ತವೆ, ಮತ್ತೆ ರೂಟ್ ಇಂದಾನೆ ಗಟ್ಟಿ ಮಾಡ್ಕೊಡುತ್ತೆ.
ನಮ್ಮ ಹರ್ಬಲ್ ಹೇರ್ ಆಯಿಲ್ ಬಂದು ಆ ರೂಟ್ ಅನ್ನ ಮಸಾಜ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕೂದ್ಲು ಬೆಳವಣಿಗೆಗಾಗತ್ತೆ, ಶೈನಿಂಗ್ ಬರುತ್ತೆ ತುಂಬಾನೇ. ಅದಾಗಿ ಲೈಟ್ ಆಗಿ ನೀವು ಯಾವ್ದಾದ್ರು ಒಂದು ನೀವ್ ಏನು ಶಾಂಪೂಸ್ ನೆಕ್ಸ್ಟ್ ಶಾಂಪೂ ಏನ್ ಯೂಸ್ ಮಾಡ್ತೀರಾ ಆ ಶಾಂಪೂನ ಯೂಸ್ ಮಾಡ್ಕೊಂಡು ನೀವು ತುಂಬಾನೇ ಚೆನ್ನಾಗಿ ಹೇರ್ ಕೇರ್ ಮಾಡ್ಬೋದು. ಸೊ ಹರ್ಬಲ್ ಫೇಸ್ ವಾಶ್ ಇದು ಬಂದು ನಮ್ಮ ಸೋಪ್ ಮರ್ತೋದ್ರಿ, ಸೋಪ್ ತಗೊಂಡೋಗಕ್ಕಾಗಲ್ಲ ಕೆಲವೊಂದು, ಅದು ಫೇಸ್ ವಾಶ್ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಗ್ಲೋಗೆ ಹೆಲ್ಪ್ ಆಗತ್ತೆ. ಸೊ ನೆಕ್ಸ್ಟ್ ಬೆರಿ ಕಪ್ ಅಂದ್ರೆ 81 ತರ ಅಂತ ಹಣ್ಣುಗಳನ್ನ ಹಾಕಿ ಅಲಿವೆರಾ ಇರ್ಬೋದು, ಬೆರಿ ಕಾಪ್ ಇರಂದ್ರೆ ಅಷ್ಟೆಲ್ಲ ನಾನು ಹೇಳ್ಲಿಕ್ ಆಗಲ್ಲ. ಸೊ 81 ತರ ಹಣ್ಣು ಅಂದ್ರೆ ಎಲ್ಲಾ ಪುಟ್ಟದು ಬೆರಿ ಹಣ್ಣು. ನಿಮ್ಗೆ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ. ಬೆರಿ ಫ್ರೂಟ್ಸ್ ಅಂತ ಹೊಡೆದ್ ನೋಡಿ ಗೂಗಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಎಲ್ಲ ಚಿಕ್ಕ ಹಣ್ಣುಗಳು, ಎಷ್ಟೊಂದು ಜಾತಿ ಅಂತದ್ದು. ಅಂದ್ರೆ ನಮ್ಮ ದೇಹಕ್ಕೆ ವಿಟಮಿನ್ಸ್ ಯಾವ A to Z, ಎಂ ಒಂದು ಕೊಟ್ಟು ತಗೊಂಡ್ರೆ ನಮಗೆ ಬೆರಿ ಕಾಪು A to Z. B12 ಗೆ ಅನುಕೂಲ ಆಗುತ್ತೆ, ಬ್ಲಡ್ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಾಗತ್ತೆ, ನಮ್ಮ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಾಗತ್ತೆ, B12 ನಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ರೀತಿ ನಮ್ಮ ಬೆರಿ ಕಾಪ್ ತಗೊಳ್ಳೋದ್ರಿಂದ ತುಂಬಾ ಜನಕ್ಕೆ ಸ್ಕಿನ್ನು ಮತ್ತೆ ಬ್ಲಡ್ ಹೆಚ್ಚಾಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಡೈಲಿ ಏನ್ ನೀವು ಫ್ರೂಟ್ ಏನ್ ಫ್ರೂಟ್ ನೀವು ತಗೋತೀರಾ ಇದೊಂದು ಸಿಪ್ಪು ತಗೊಳ್ಳೋದ್ರಿಂದ ನಿಮ್ಗೆ ಅಷ್ಟೂ ಹಣ್ಣಿಗೆ ಸಮ ಇದು. ನೆಕ್ಸ್ಟ್ ಕಿಂಗ್ ಕಾಪ್, ಕ್ವೀನ್ ಕಾಪ್, ಡಿಫೈನ್ ಕಾಪ್ ಅಂದ್ರೆ ನಮ್ಮ ಏನ್ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡ್ ಬಂದೆ, ಬೂಮ್ ಕಾಪು ಮತ್ತೆ ಹ್ಯುಮಿನಿಟಿಗೆ ಸಂಬಂಧಪಟ್ಟಂಗೆ ನಮ್ಮ ಕಿಂಗ್ ಕಾಪು, ಮತ್ತೆ ನಮ್ಮ ಗೈನೋ ಕಾಪುಗೆ ಸಂಬಂಧಪಟ್ಟಂಗೆ ನಮ್ಮ ಕ್ವೀನ್ ಕಾಪ್ ಅಂದ್ರೆ ರಾಣಿಯರಿಗೆ ಕ್ವೀನ್ ಕಾಪು, ಮತ್ತೆ ಕಿಂಗ್ ಅಂದ್ರೆ ಗಂಡು ಮಕ್ಕಳು ರಾಜರಂಗೆ ಅವ್ರಿಗೋಸ್ಕರ ನಮ್ಮ ಕಿಂಗ್ ಕಾಪುನ ತಯಾರು ಮಾಡಿದ್ರು, ಅಂದ್ರೆ ನೆಕ್ಸ್ಟ್ ವರ್ಷನ್ ಆಗಿ ತಯಾರು ಮಾಡಿದ್ರು. ಡಿಫೈನ್ ಕಾಪ್ ಅಂದ್ರೆ ನಮ್ಮ ತಲೆಯಿಂದ ಕಾಲ್ ತನಕ ಏನು ನಮ್ಮ ದೇಹಕ್ಕೆ ಸರ್ವಿಸ್, ಏನು ದೇಹಕ್ಕೆ ಸರ್ವಿಸ್ ಕೊಡ್ಬೇಕು, ಎಲ್ಲಾ ಆರೋಗ್ಯವನ್ನು ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗತ್ತಲ್ಲ. ಸೊ ಅದಕ್ಕೋಸ್ಕರ ಫುಲ್ಲು ಬಾಡಿ ಸರ್ವಿಸ್ ಮಾಡ್ಕೊಳ್ತಾ ಹೋಗುತ್ತೆ. ನೆಕ್ಸ್ಟ್ ಆಗ್ರೋ ಬೂಸ್ಟ್ ಅಂದ್ರೆ ಇಷ್ಟು ದಿವಸ ನಾವು ನೆಕ್ಸ್ಟ್ ನೀವ್ ಹೋಗಿ ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಆಗ್ರೋ ಬೂಸ್ಟ್ ಏನ್ ಮಾಡತ್ತೆ ಅಂದ್ರೆ ನಮ್ಮ ಈಗ ಬಂದು ದೇಹಕ್ಕೆ ಬಂದಂತ ಕಾಯಿಲೆಗಳಿಗೆ ಆಮೇಲೆ ನಾವು ಪ್ರಾಡಕ್ಟ್ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊತಿದೀವಿ. ಆದ್ರೆ ಕಂಪನಿ MD ಏನ್ ಮಾಡಿದ್ರು, ನಮ್ಮ ಭೂಮಿಲಿ ಏನಾದ್ರು ಒಂದು ಕೆಲಸ ಮಾಡ್ಬೋದಾ ವಿತೌಟ್ ಕೆಮಿಕಲ್, ಅಂದ್ರೆ ಕೆಮಿಕಲ್ಗಳನ್ನ ಹಾಕದೆ ಬೆಳೆದಾಗ ಇನ್ನು ಮಕ್ಕಳು ಮುಂದಿನ ಪೀಳಿಗೆಗೆ ತುಂಬಾ ಅನುಕೂಲ ಆಗುತ್ತೆ, ಆರೋಗ್ಯ ಬರುತ್ತೆ ಅಂತ ಅನ್ಬಿಟ್ಟು ಸಾಯಿಲ್ ಗಾರ್ಡ್ ಆಗಿರ್ಬೋದು, ನೆಕ್ಸ್ಟ್ ವಿ ಅಮೇಜ್ ಆಗಿರ್ಬೋದು, ನೆಕ್ಸ್ಟ್ ವಿ ಸ್ಟಿಕ್ಸ್ ಅಂತ ಇರ್ಬೋದು, ನೆಕ್ಸ್ಟ್ ವ್ಯಾಮ್ ಕಾಪ್ ಇರ್ಬೋದು. ಇಷ್ಟು ಪ್ರಾಡಕ್ಟ್ಸ್ ಅನ್ನ ನಾವು ಭೂಮಿಗೆ ಹಾಕಿದಾಗ ವಿತೌಟ್ ಕೆಮಿಕಲ್ ಅಂದ್ರೆ ಇಳುವರಿ ಹೆಚ್ಚಾಗತ್ತೆ. ಅಂದ್ರೆ ನೀವು ಹಾಕುವಂತ ಇಷ್ಟು ಏನು ನಮ್ಮ ಹರ್ಬಲ್ದು ಹಾಕ್ತಿರಲ್ವಾ ಆಯುರ್ವೇದದ್ದು, ನೀವು ಹಾಕಿದಾಗ ಭೂಮಿಗೆ ಹೆಚ್ಚಿನ ಫಲವತ್ತತೆ ಹೆಚ್ಚುತ್ತಾ ಹೋಗುತ್ತಷ್ಟು ರಿಸಲ್ಟ್ ಗಳು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಬೆಳೆಯೋ ಹಣ್ಣು 10 ಬೆಳೆಯುತ್ತೆ, ಅಂದ್ರೆ ಒಂದು ಬೆಳೀತಾ ಇರುತ್ತೆ, ನೀವು ಹಾಕೋ ಕೆಮಿಕಲ್ ಇಂದ ಇಲ್ಲಿ 5 ಹಣ್ಣು ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಎಳ್ನೀರ್ ಬೆಳೆಯೋ ಜಾಗದಲ್ಲಿ ಒಂದು ಹೂ ಬಿಡುತ್ತೆ, ಆ ಹೂವಿನ ಜಾಗದಲ್ಲಿ ಇನ್ನೊಂದು 5 ಹೆಚ್ಚಾಗ್ತಾ ಹೋಗುತ್ತೆ. ಆ ರೀತಿ ನಿಮ್ಗೆ ಅಲ್ಟಿಮೇಟ್ ರಿಸಲ್ಟ್ ನಮ್ಮ ಆಲ್ರೆಡಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ನೋಡಿದ್ದೀರಾ, ಸುಮಾರು ವಿಡಿಯೋಸ್ ಬಂದಿದೆ. ಸೊ ನೆಕ್ಸ್ಟ್ ಸೊ ಇಷ್ಟು ತರ ಗುಡ್ ಅಂದ್ರೆ ಎಲ್ಲಾರ್ಗು ರಿಸಲ್ಟ್. ನೆಕ್ಸ್ಟ್ ಲಾಸ್ಟ್ ಮಾಡಿ ಇಷ್ಟು ತರ ಎಲ್ಲರಿಗೂ ತುಂಬಾ ಚೆನ್ನಾಗಿ ಹೆಲ್ತ್ ಪ್ರಾಡಕ್ಟ್ಸ್ ಕೊಟ್ಟು ಓಕೆ ಹೆಲ್ತ್ ಆಯ್ತು ಸೂಪರು. ನಮ್ಮ ಭೂಮಿಯಲ್ಲೇ ಒಂದು ಸಮತಟ್ಟವಾಗಿರುವಂತ ಎಲ್ಲರಿಗೂ ಅನುಕೂಲವಾಗಿರುವಂತದ್ದು ಮಾಡಿದ್ರೆ ಇಲ್ಲ ಥ್ಯಾಂಕ್ ಯು ಅಷ್ಟೇ. ನೆಕ್ಸ್ಟ್ ಇಲ್ಲ ಮೇಡಮ್, ಲಾಸ್ಟ್ ಥ್ಯಾಂಕ್ಸ್ ಆಯ್ತಾ. ಎಲ್ಲರಿಗೂ ಅನುಕೂಲವಾಗುತ್ತೆ ಅಂತ ಅನ್ಬಿಟ್ಟು ನಮ್ಮ ವಿ ಸ್ಟಾರ್ ಕಂಪನಿ ಸಂಸ್ಥೆ ಒಂದು ನಮ್ಮ ಭೂಮಿಗೆ ಸಂಬಂಧಪಟ್ಟಂಗೆ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನು ಕೊಟ್ಟಿದ್ದಾರೆ. ಸೊ ಆ ಪ್ರಾಡಕ್ಟ್ಸ್ ಅನ್ನ ನಾವು ಯೂಸ್ ಮಾಡ್ಕೊಂಡು ಇವತ್ತು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಆದ್ರೂ ಇವತ್ತು ಅಗ್ರಿಕಲ್ಚರ್ ಬಗ್ಗೆ ದಯವಿಟ್ಟು ಎಲ್ಲಾರು ಮಾತಾಡ್ಬೇಕು. ಯಾಕೆಂದ್ರೆ ಅಗ್ರಿಕಲ್ಚರ್ ಅಂದ್ರೆ ಮುಂದಿನ ಪೀಳಿಗೆಗೋಸ್ಕರನೇ ಇದನ್ನ ನಾವು ಕಂಡಿಡ್ದಿರೋದು ಮಾಡ್ತಾ ಇರೋದು. ಸೊ ಅವ್ರಿಗೋಸ್ಕರ ಅಂತ ಅನ್ಬಿಟ್ಟು ನಾವೇನೋ ಚೆನ್ನಾಗಿದ್ದೀವಿ ಆಯುರ್ವೇದ ತಗೋತೀವಿ ಚೆನ್ನಾಗ್ ಆಗ್ತೀವಿ, ಆದ್ರೆ ನಮ್ಮ ಮಕ್ಕಳಲ್ಲ ನಮ್ಮ ಮೊಮ್ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಆಯುರ್ವೇದದ ನಾವು ಪ್ರಾಡಕ್ಟ್ಸ್ ಅನ್ನ ಸಜೆಸ್ಟ್ ಮಾಡ್ತಾ ಅವ್ರಿಗೆ ವ್ಯಾಮ್ ಕಾಪ್ ಇರ್ಬೋದು, ಸಾಯಿಲ್ ಗಾರ್ಡ್ ಇರ್ಬೋದು, ವಿ ಸ್ಟಿಕ್ ಇರ್ಬೋದು ಎಲ್ಲರಿಗೂ ಹೇಳ್ತಾ ನಾವು ಇದು ನೆಕ್ಸ್ಟ್ ಲೆವೆಲ್ಗೂ ಹೋಗೋದಕ್ಕೂ ಹೆಲ್ಪ್ ಆಗತ್ತೆ. ಮತ್ತೆ
ಎಲ್ಲಾ ಮಕ್ಕಳಿಗೂ ಅನುಕೂಲ ಆಗತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಇಷ್ಟೊತ್ತವರೆಗೂ ನನ್ ಮಾತನ್ನ ಕೇಳಿ ನೀವೆಲ್ಲ ತಾಳ್ಮೆಯಿಂದ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.